ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ರಾಜ್ಯ ರಾಜಕಾರಣದ ಸುದ್ದಿ ಇದೆ, ರಾಷ್ಟ್ರ ರಾಜಕಾರಣದ ಸುದ್ದಿ ಇದೆ, ಕ್ರೀಡಾ ಸುದ್ದಿ ಇದೆ, ಅಂತಾರಾಷ್ಟ್ರೀಯ ಸುದ್ದಿ ಇದೆ. ಇಡೀ ದಿನದ ಸುದ್ದಿಯನ್ನು ಹೊತ್ತು ನಾನು ತಮ್ಮ ಮುಂದೆ ಬಂದಿದ್ದೇನೆ. ಮೊದಲನೇದಾಗಿ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಏನು ನಮ್ಮ ಸುದ್ದಿವಾಹಿನಿಯ ಸಂಪಾದಕೀಯ ಸಲಹೆಗಾರ ಎನ್ ಎಸ್ ಶಂಕರ್ ಅವ್ರನ್ನ ಮೊದಲು ಆಹ್ವಾನಿಸ್ತೀನಿ. ಪ್ಲೀಸ್ ವೆಲ್ಕಮ್ ಶಂಕರ್. ಹಾಗೆಯೇ ಹಿರಿಯ ಪತ್ರಕರ್ತರು ಅವರು ಪ್ರಿಂಟ್ ಮೀಡಿಯಾದಲ್ಲಿ ಹಾಗೆ ವಿಜುವಲ್ ಮೀಡಿಯಾದಲ್ಲಿ ಎರಡೂ ಕಡೆ ಕೆಲಸ ಮಾಡಿ ಅನುಭವ ಇರುವವರು, ರಾಜಕೀಯ ವಿಶ್ಲೇಷಕರು ಅವರು KG ವಾಸುಕಿ. ಪ್ಲೀಸ್ ವಾಸುಕಿ ಬನ್ನಿ. ಸರ್, ಇವತ್ತಿನ ಪ್ಯಾನಲ್ಗಳಲ್ಲಿ ಇಬ್ಬರು ರಾಜಕೀಯ ಪಕ್ಷಗಳ ಏನು ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಅವರು ನಟರಾಜ್ ಗೌಡ್ರೆ ಬನ್ನಿ. ಹಾಗೇನೆ ಭಾರತೀಯ ಜನತಾ ಪಕ್ಷದ ಶಿವಕುಮಾರ್ ಅವರು ತಮಗೆ ಹೊಸಬರಲ್ಲ, ಅವರು ಹಲವು ದಿನ ನಮ್ಮ ಪ್ರೈಮ್ ನ್ಯೂಸ್ನಲ್ಲಿ ಭಾಗವಹಿಸಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ. ಶಿವಕುಮಾರ್ ಪ್ಲೀಸ್ ವೆಲ್ಕಮ್. ಎಸ್ ಪ್ರಿಯ ವೀಕ್ಷಕರೇ, ತಮಗೆ ಗೊತ್ತಿದೆ ನಮ್ಮ ಇಡೀ ಸುದ್ದಿಯ ಒಂದು ಹೂರಣ ಹೇಗಿರುತ್ತೆ, ಫಾರ್ಮ್ಯಾಟ್ ಹೇಗಿರುತ್ತೆ, ಏನು ಮಾತಾಡ್ತೀವಿ, ಏನೇನು ಹೇಳ್ತೀವಿ, ಇದೆಲ್ಲ ತಮಗೆ ಗೊತ್ತು. ಎಸ್, ಇದನ್ನು ಒಂದು ಸುದ್ದಿಯನ್ನು ತೆಗೆದುಕೊಡೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಈ ಸುದ್ದಿಯನ್ನು ಎತ್ತಿಕೊಳ್ಳೋದಕ್ಕಿಂತ ಮೊದಲು ನಾವು ನೋಡಬೇಕಾದ್ದು ಹೆಡ್ಲೈನ್ಸ್ ಅಲ್ವಾ? ಎಸ್, ಹೆಡ್ಲೈನ್ಸ್. ಈಗ ಹೆಡ್ಲೈನ್ಸ್ ನೋಡೋಣ. ಕಾಂಗ್ರೆಸ್ನಿಂದ ಕಮಲ ಪಕ್ಷದತ್ತ SM ಕೃಷ್ಣ ಹೆಜ್ಜೆ. ಖುದ್ದು ಪಕ್ಷಕ್ಕೆ ಆಹ್ವಾನ ಕೊಟ್ಟ ಯಡಿಯೂರಪ್ಪ. ಕೃಷ್ಣರಿಂದಲೂ ಸಿಕ್ಕಿದೆಯಂತೆ ಗ್ರೀನ್ ಸಿಗ್ನಲ್. ಪದಾಧಿಕಾರಿಗಳ ಬದಲಾವಣೆಗೆ ಬಿಜೆಪಿ ಅತೃಪ್ತರ ಪಟ್ಟು. ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಮಾರ್ಚ್ 15ರ ಗಡುವು. ಹೈಕಮಾಂಡ್ಗೆ ಕೊಡ್ತಾರಂತೆ ದೂರು. ಬೆದರಿಕೆಗೆ ಬಗ್ತಾರ ಯಡಿಯೂರಪ್ಪ. ಜನಪರ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಯಾರಿ. ಮಂತ್ರಿ ಪರಿಷತ್ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ. ಬರ ನಿರ್ವಹಣೆ, ರೈತರ ಸಮಸ್ಯೆಗಳಿಗೆ ಸರ್ಕಾರದ ಒತ್ತು. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ. ಆಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ. ವಿಚಾರಣೆ ವಿಳಂಬಕ್ಕೂ ಅಸಮಾಧಾನ. ಕುತೂಹಲ ಘಟ್ಟದತ್ತ ಸಾಗಿದ ಇಂಡೋ ಆಸೀಸ್ 2ನೇ ಟೆಸ್ಟ್ ಕದನ. 2ನೇ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾಗೆ 126 ರನ್ಗಳ ಮುನ್ನಡೆ. ಅಭಿಮಾನಿಗಳಲ್ಲಿ ಚಿಗುರೊಡೆದ ಗೆಲುವಿನ ಆಸೆ. ಎಸ್ ಪ್ರಿಯ ವೀಕ್ಷಕರೇ, ಈಗ ಮೊದಲ ಸುದ್ದಿಯತ್ತ ನಾವು ಗಮನ ಹರಿಸೋಣ. ಅದು ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರಿಗೆ ಸಂಬಂಧಿಸಿದ್ದು. ಅವರು ಈಗ ಭಾರತೀಯ ಜನತಾ ಪಕ್ಷವನ್ನು ಸೇರೋದು ಬಹುಮಟ್ಟಿಗೆ ಖಚಿತ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿಂದು ನಡೆದ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ, ಕ್ಷಿಪ್ರ ಏನಲ್ಲ, ಮೀಟ್ ಮಾಡೋದಕ್ಕೆ ಕಾಯ್ತಾನೆ ಇದ್ದರು. ಎನಿವೆ, ಇವತ್ತು ಅವರು ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ SM ಕೃಷ್ಣ ಅವರನ್ನು ಭೇಟಿ ಮಾಡಿ ಪಕ್ಷಕ್ಕೆ ಸೇರುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕೃಷ್ಣ ಕೂಡ ಬಿಜೆಪಿ ಸೇರುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. SM ಕೃಷ್ಣ ಭೇಟಿಯಾದ ಯಡಿಯೂರಪ್ಪ. ಬಿಜೆಪಿ ಸೇರಲು ಆಹ್ವಾನ ನೀಡಿದ BSY. ಕಾಂಗ್ರೆಸ್ ಪಕ್ಷ ತ್ಯಜಿಸಿರೋ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಬಿಜೆಪಿ ಸೇರೋದು ಬಹುತೇಕ ನಿಶ್ಚಿತವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಇವತ್ತು ಬೆಂಗಳೂರಿನ SM ಕೃಷ್ಣ ನಿವಾಸಕ್ಕೆ ದಿಢೀರ್ ಭೇಟಿ ಕೊಟ್ಟು SM ಕೃಷ್ಣರ ಜೊತೆ ಚರ್ಚೆ ನಡೆಸಿದ್ರು. ಇಂದು ಸಂಜೆ 6 ಗಂಟೆ ಹೊತ್ತಿಗೆ ಸದಾಶಿವನಗರದಲ್ಲಿರುವ SMK ನಿವಾಸಕ್ಕೆ ಮಾಜಿ DCM R ಅಶೋಕ್ ಜೊತೆ BSY ಭೇಟಿ ನೀಡಿದ್ರು. ಖುದ್ದು SM ಕೃಷ್ಣ ತಮ್ಮ ಪತ್ನಿ ಪ್ರೇಮಾ ಜೊತೆ BSY ಮತ್ತು ಅಶೋಕ್ ಅವರನ್ನ ಸ್ವಾಗತಿಸಿ ಮನೆಯೊಳಗೆ ಕರೆದೊಯ್ದ್ರು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ SM ಕೃಷ್ಣ ಜೊತೆ ಬಿಜೆಪಿ ಸೇರುವ ಆಹ್ವಾನ ನೀಡಿದ್ರು. SM ಕೃಷ್ಣ ಸಹ ಬಿಜೆಪಿ ಸೇರುವ ಬಗ್ಗೆ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ BSY ಹಾಗೂ SMK ಇಬ್ಬರು ಪರಸ್ಪರ ಕೈ ಹಿಡಿದು ಮಾಧ್ಯಮಗಳ ಮುಂದೆ ಪೋಸ್ ನೀಡಿದ್ರು. ಬಳಿಕ BS ಯಡಿಯೂರಪ್ಪ ಹಾಗೂ R ಅಶೋಕ್ SM ಕೃಷ್ಣ ಅವರು ಬಿಜೆಪಿ ಸೇರುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು.
ಮಾನ್ಯ ಎಸ್.ಎಂ. ಕೃಷ್ಣಾಜಿಯವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲರೂ ಒಟ್ಟಾಗಿ ಸ್ವಾಗತ ಮಾಡಿದ್ದು. ಇವತ್ತು ಮತ್ತೊಮ್ಮೆ ಅವ್ರನ್ನ ಬಂದು ನಾನು ಅಶೋಕ್ ಅವರು BJPಗೆ ಸ್ವಾಗತ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಆದಷ್ಟು ಬೇಗ ಅವರು BJPಯನ್ನು ಸೇರ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಎಸ್.ಎಂ. ಕೃಷ್ಣ ಅವರು BJPಗೆ ಬರ್ತಾರೆ ಅನ್ನೋ ವಿಶ್ವಾಸ ಇತ್ತು. ಇವತ್ತು ಮಾನ್ಯ ಯಡಿಯೂರಪ್ಪನವರು ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಅವ್ರ ಹತ್ರ ಮಾತಾಡಿದೆ. ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಬಂದು ಭೇಟಿ ಮಾಡಿದಿರಿ. ನನಗನ್ಸುತ್ತೆ 100% ಒಳ್ಳೆಯದಾಗ್ತೈತೆ ಅನ್ನೋ ಸ್ಪಷ್ಟವಾದಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾವಂತೂ ಮುಕ್ತ ಖಂಡದಿಂದ ಅವ್ರನ್ನ ಸ್ವಾಗತ ಮಾಡಿದ್ದೀರಿ. ಅವರು BJP ಕಡೆ ಒಲವನ್ನು ತೋರಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ BJPಗೆ ಸೇರ್ಪಡೆ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಬಿಟ್ಟ ಎಸ್ಎಂಕೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನ ಬಿಜೆಪಿಯಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಆ ಮೂಲಕ ಎಸ್ಎಂಕೆ ತಮ್ಮ ಮುಂದಿನ ರಾಜಕೀಯ ಹಾದಿ ಸುಗಮಗೊಳಿಸೋಕೆ ಮುಂದಾಗಿದ್ದಾರೆ. ಮೂಲಗಳ ಪ್ರಕಾರ ಎಸ್ಎಂಕೆ ಬಿಜೆಪಿ ಸೇರಲಿದ್ದಾರೆ. ಈ ಸೇರ್ಪಡೆ ಕಾರ್ಯಕ್ರಮದ ಸಿದ್ಧತೆ, ಸ್ಥಳ ಮತ್ತು ದಿನಾಂಕಗಳ ನಿಗದಿ ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಎಸ್ಎಂಕೆ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ವೃದ್ಧಿಸಲಿದೆ ಅಂತ ಬಿಜೆಪಿ ಲೆಕ್ಕಾಚಾರವಾಗಿದೆ. ಅಲ್ಲದೆ ಎಸ್ಎಂಕೆ ಜೊತೆ ಸದ್ಯ ಕಾಂಗ್ರೆಸ್ನಲ್ಲಿರುವ ಕಟ್ಟ ಬೆಂಬಲಿಗರು ಬರುವ ನಿರೀಕ್ಷೆ ಕೂಡ ಇದೆ. ಇನ್ನು ಬಿಜೆಪಿ ಕೂಡ ಬಲ ಹೆಚ್ಚಿಸಲಿದೆ ಅನ್ನುವ ವಿಶ್ವಾಸ ಕೇಸರಿ ಪಾಳ್ಯದಲ್ಲಿ ಮನೆ ಮಾಡಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಅರುಣ್ ಜೊತೆ ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಬದುಕಿನ ಕೊನೆಯ ಹಂತ ಅಂತ ಇದನ್ನು ಕರಿಬಹುದೇನೋ. ಈ ಸಂದರ್ಭದಲ್ಲಿ ತಕ್ಷಣ ಅನ್ನಿಸೋದು, ಯಾರಾದರೂ ಹೇಳೋದಿದ್ರೆ ಏನು ಹೇಳ್ಬೋದು ಗೊತ್ತಾ? ಇದೆಲ್ಲ ಈ ವಯಸ್ಸಿನಲ್ಲಿ ಇವರಿಗೆ ಬೇಕಾಗಿತ್ತಾ? ಜನಸಾಮಾನ್ಯವಾಗಿ ಮಾತನಾಡೋದು. ಹೀಗೆ ಮಾತನಾಡೋದಕ್ಕೂ ಕೂಡ ಕಾರಣಗಳಿವೆ. ಯಾಕೆಂದರೆ ಏನು ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಎಸ್.ಎಂ. ಕೃಷ್ಣ ಮೂಲ ಕಾಂಗ್ರೆಸ್ಸಿಗೇನಲ್ಲ 70ರ 60ರ ದಶಕದ ಕೊನೆ ಭಾಗದಲ್ಲಿ ಅವರು ಕಾಂಗ್ರೆಸ್ಸನ್ನು ಸೇರಿದವರು. ಆದರೆ ಕಾಂಗ್ರೆಸ್ ಪಕ್ಷ ಒಬ್ಬ ರಾಜಕಾರಣಿಗೆ ಏನನ್ನು ಕೊಡಬಹುದೋ ಎಲ್ಲವನ್ನೂ ಕೃಷ್ಣ ಅವರಿಗೆ ಕೊಟ್ಟಾಗಿದೆ. ಅವ್ರಿಗೇನು ಬಾಕಿ ಉಳ್ಕೊಂಡಿಲ್ಲ. ಬಾಕಿ ಪ್ರಧಾನಿ, ರಾಷ್ಟ್ರಪತಿ ಹುದ್ದೆ ಮಾತ್ರ. ಸೊ ಈ ಹಂತದಲ್ಲಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಹೋಗಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಹಾಗೆಯೇ BJPಗೆ ಸಾಧಾರಣವಾಗಿ 75 ವರ್ಷ ಮೇಲಿನವರೆಲ್ಲ ಮನೇಲಿ ಮೊಮ್ಮಕ್ಕಳು ಆಡಿಸ್ಕೊಂಡಿರಬೇಕು ಅಂತ ಬಯಸ್ತಾ ಇರುವ ಪಕ್ಷ ಅದು. 75ರ ಮೇಲೆ ಯಾರಿಗೂ ಅವಕಾಶ ಇಲ್ಲ. ಅವರು ಮನೇಲಿ ಇದ್ಬಿಟ್ಟು ಮಾರ್ಗದರ್ಶನ ಮಾಡ್ತಾ ಕೇಳಿದರೆ ಕೂತಿರಬೇಕು ಅಂತ ಅವ್ರಿಗಿರುವ ಅನಿವಾರ್ಯತೆ ನನಗೆ 2 ರೀತಿ ಕಾಣ್ತಾ ಇದೆ ಶಿವಕುಮಾರ್. ಒಂದು, ನಿಮ್ಮ ಪಕ್ಷಕ್ಕಿರುವ ಅನಿವಾರ್ಯತೆ. ಇನ್ನೊಂದು ಎಸ್.ಎಂ. ಕೃಷ್ಣ ಅವರು, ನಾನು ಭಾಳ ವರ್ಷಗಳಿಂದ ಅವ್ರನ್ನ ಹತ್ತಿರದಿಂದ ಬಲ್ಲೆ. ನನಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರಿಗೂ ನನ್ನ ಬಗ್ಗೆ ಪ್ರೀತಿ ಇದೆ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅವ್ರಿಗೆ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾಗಿತ್ತ ಅನ್ನೋದು ಅದನ್ನು ನಮ್ಮ ಪತ್ರಕರ್ತ ಸ್ನೇಹಿತರು ಹೇಳ್ಬೋದು. ನಿಮಗೇನು ಅವಶ್ಯಕತೆ ಇತ್ತು? 85 ನಿಮ್ಮ ಗಡಿ 75 ಮುಗಿದು ಹೋಗಿದೆ. 75 ಆದಮೇಲೆ ಎಲ್ಲ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಿ. ಯಡಿಯೂರಪ್ಪನವರು ತಾವು ಕಳಿಸ್ತೀರಿ ಅಂತ ಭಾಳ ಜನ ನಂಬಿದ್ದಾರೆ. ನನಗೆ ಗೊತ್ತಿಲ್ಲ, ಚುನಾವಣೆ ಮುಗಿದ್ಮೇಲೆ ಯಾಕೆ ಬೇಕಿತ್ತು ಸರ್ ಇದೆಲ್ಲ? ಸರ್, ಈಗ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಕೂಡ ನಾನೇನು ನಿವೃತ್ತಿ ಆಗ್ತಾ ಇದ್ದೀನಿ, ವಯಸ್ಸಾಗಿದೆ ಅಂತ ಹೇಳಲಿಲ್ಲ. ಹಾಗೆ ಅವ್ರು ರಾಜೀನಾಮೆ ಕೊಟ್ಟಾದ್ಮೇಲೂ ಕೂಡ ಅವ್ರು ನನಗೆ ವಯಸ್ಸಾಗಿದೆ, ನಾನು ನಿವೃತ್ತಿ ಆಗ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ. ರಾಜೀನಾಮೆ ಕೊಟ್ಟಾದ್ಮೇಲೂ ಕೂಡ ಒಂದು ಇಂಗಿತ ವ್ಯಕ್ತಪಡಿಸಿದ್ರು, ಅವರು BJPಗೆ ಸೇರ್ತೀನಿ ಅಂತೇಳಿ. ಆ ಇಂಗಿತ ವ್ಯಕ್ತಪಡಿಸಿರೋದ್ರಿಂದ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಯಡಿಯೂರಪ್ಪನವರು ಹೋಗಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ಈಗ ಅವ್ರು ಬರೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ತೀರಾ? ಅಲ್ಲ, ನಾನು ಕೇಳ್ತಿಲ್ಲ. ನಿಮಗೆ ಆದ್ವಾನಿ ಅವರೇ ಬೇಕಾಗಿಲ್ಲ, ವಯಸ್ಸಾಗಿದೆ ಅಂತ ಮೂಲೆಯಲ್ಲಿ ಹಾಕಿದಿರಿ. ನಿಮಗೆ ಮುರಳಿ ಮನೋಹರ್ ಜೋಶಿ ಬೇಕಾಗಿಲ್ಲ, ಮೂಲೆಯಲ್ಲಿ ಹಾಕಿದಿರಿ. ವಯಸ್ಸಾದವ್ರಲ್ಲ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಅವ್ರ ನೀವು ಮನೇಲಿ ಕೂತ್ಕೊಂಡು ಮೊಮ್ಮಕ್ಕಳು ಆಡಿಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಏನಾಗಿದೆ ಅಂದ್ರೆ, ಈಗ ಈ 84 ವರ್ಷಗಳ ವೃದ್ಧ ನಾಯಕನ ಅಗತ್ಯ ನಿಮ್ಗೇನಿತ್ತಪ್ಪ? 2 ಇರಕ್ಕೆ ಸಾಧ್ಯ ಇದೆ. ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಜಾಸ್ತಿ ಹಾನಿ ಆಗಲಿ ಅಂತ ನೀವು ಪಾಲಿಟಿಕ್ಸ್. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಮೈಸೂರು ವಿಭಾಗದಲ್ಲಿ ನಾನು ಹೇಳ್ತಾ ಇರೋದು, ಮೈಸೂರು ವಿಭಾಗದಲ್ಲಿ ಒಬ್ಬ ಪ್ರಬಲ ನಾಯಕರು, ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥವ್ರು, ಅವರಿಂದ ಒಂದಷ್ಟು ಮಾರ್ಗದರ್ಶನ ಸಿಗುತ್ತೆ, ಒಂದಷ್ಟು ಶಕ್ತಿ ನಮಗೆ ತುಂಬ. ಮಾರ್ಗದರ್ಶಕರು ಇಲ್ವಾ? ಕೇಶವ ಕೃಪದಲ್ಲಿ ಮಾರ್ಗದರ್ಶಕರಿದ್ದಾರೆ, ನಾಗ್ಪುರದಲ್ಲಿ ಮಾರ್ಗದರ್ಶಕರಿದ್ದಾರೆ. ಅಲ್ಲ, ಈಗ ಮೈಸೂರು ವಿಭಾಗದಲ್ಲಿ ಮಂಡಳನೇ ಇದೆ. ಅಲ್ಲ, ಮೈಸೂರು ವಿಭಾಗದಲ್ಲಿ ಅವರಿಂದ ಸ್ವಲ್ಪ ಹೆಚ್ಚು ನಮ್ಗೆ ಅನುಕೂಲ ಆಗೋದಿದ್ರೆ ಯಾಕೆ ಆಗಬಾರ್ದು ಅಂದ್ರೆ ಒಕ್ಕಲಿಗರ ಒಂದು ನಿಮಿಷ ಒಕ್ಕಲಿಗರ ಬೆಂಬಲ ಬರುತ್ತೆ ಅಂತ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ. ಯಾಕಂದ್ರೆ ಹಳೆ ಮೈಸೂರು ಪ್ರದೇಶದಲ್ಲಿ ಬಿಜೆಪಿ ವೀಕ್ ಆಗಿದೆ. ಖಂಡಿತ. ಎಸ್ ಗೌಡ್ರೆ, ಒಂದು ಕೃಷ್ಣ ಅವರು ಹೋಗೋದ್ರಿಂದ ಒಕ್ಕಲಿಗರ ಬೇಸ್ ಏನಿದೆ ಕಾಂಗ್ರೆಸ್ಗೆ. ಸೊ ಹಳೆ ಮೈಸೂರು ಪ್ರದೇಶ ನಮ್ಗೆಲ್ಲ ಗೊತ್ತು, ಫೈಟ್ ಇಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ JDS. ಬಿಜೆಪಿ ಇಲ್ವೇ ಇಲ್ಲ. ಮಾನ್ಯ ಕೃಷ್ಣ ಅವರು
ನಾನು BJP ಸೇರ್ತೀನಿ ಅಂತ ಎಲ್ಲರೂ ಹೇಳಿದಾರಾ? ಯಡಿಯೂರಪ್ಪನವರು ಮತ್ತು ಅಶೋಕ್ ಅವರು ಇವತ್ತೇನು ಅವ್ರನ್ನ ಮೀಟ್ ಮಾಡಿದ್ದಾರೆ, ಅದನ್ನು SM ಕೃಷ್ಣ ಅವರು ಬನ್ನಿ ನನ್ನ ಮೀಟ್ ಮಾಡಿ ಅಂತ ಏನು ಕರೆದಿಲ್ಲ. ಕಾಡಿಬೇಡಿ, ನಿಮ್ದೊಂದು ಭೇಟಿಗೆ ಅವಕಾಶ ಕೊಡಿ. ಆಹ್ವಾನ ಕೊಡ್ಲಿಲ್ಲ ಅಂದ್ರೆ ಯಾರು ಹೋಗೋದಿಲ್ಲ. ನೀವು ಇದನ್ನ ವಾಪಸ್ ತಗೊಳ್ಳಿ, ನಿಮಗೆ ಗೊತ್ತಿಲ್ಲ ಅಷ್ಟೇ, ನನಗೆ ಗೊತ್ತಿದೆ. ತಿಂಗಳಿಂದಾನೆ ಅಲ್ಲ ಅವರಿಂದನೂ ಆಹ್ವಾನ ಬಂದಿದೆ, ಅವರಿಂದನೂ ಆಹ್ವಾನ ಬಂದಿದೆ. ಶಿವಕುಮಾರ್ ಮಾತಾಡಕ್ಕೆ ಅವಕಾಶ ಅಲ್ಲ ಕಾಡಿಬೇಡಿ ಹೋಗೋಂತ ಅವಶ್ಯಕತೆ ಇಲ್ಲ. ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ನೀವು ಮಾತಾಡಿ. ಯಡಿಯೂರಪ್ಪನವರು ತಿಂಗಳಿಗೆ ಮುಂಚೆನೆ SM ಕೃಷ್ಣ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಅಂದ ತಕ್ಷಣನೇ ನಾವು BJPಗೆ ಬರ್ತಾರೆ ಮುಂದಕ್ಕೆ ನನಗೆ ಹೇಳ್ತಾರೆ ಅಂತ ಮಾತಾಡ್ತಾರೆ ಅಂತ ಹೇಳ್ತಾನೇ ಬಂದಿದ್ರು. ಅವ್ರದ್ದೇನೆಂದರೆ ಯಡಿಯೂರಪ್ಪನವ್ರಿಗೆ ಅವರಲ್ಲೇ ಪಕ್ಷದಲ್ಲಿ ಏನಿದೆ, ಅವರ ಪಕ್ಷದಲ್ಲಿ ಮಾರ್ಗದರ್ಶಕ ಮಂಡಳಿಗೆ ಯಾರು ಸೇರಿದ್ದಾರೆ, ಅಡ್ವಾಣಿ ಅವ್ರಿಗಾಗಲಿ ಮುರಳಿ ಮನೋಹರ್ ಜೋಶಿಗಾಗಲಿ ಅವ್ರಿಗೆ ಗೌರವ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ, ಇವ್ರ ಪಕ್ಷದವ್ರಿಗೆ BJP ಅವ್ರಿಗೆ. ಇನ್ನು SM ಕೃಷ್ಣ ಅವ್ರಿಗೆ ಯಾವ ಗೌರವವನ್ನು ಕೊಡ್ತಾರೆ ಅಂದರೆ ಖಂಡಿತವಾಗಿ SM ಕೃಷ್ಣ ಅವರು. ಒಂದೇ ನಿಮಿಷ, ನಂದು 2 ಪ್ರಶ್ನೆ ಇದೆ. ಒಂದು, ನಾನು ಹೇಳಿದಾಗ SM ಕೃಷ್ಣ ಅವ್ರಿಗೆ ಕಾಂಗ್ರೆಸ್ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಮುಗಿಸ್ಬಿಟ್ಟಿದೆ, ಯಾರು ಕೂಡ ಅದನ್ನ ಡಿನೈ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತ ಅಂದರೆ, ಒಂದು SM ಕೃಷ್ಣ ಅವರು ಪಕ್ಷವನ್ನು ಬಿಡುವಂಥ ವಾತಾವರಣ ಇತ್ತ, ಅದನ್ನು ನೀವು ಹೇಳ್ಬೇಕು, ನನಗೆ ಗೊತ್ತಿಲ್ಲ, ನಿಮ್ಮ ಪಕ್ಷ ಅದು. ಸೆಕೆಂಡ್, SM ಕೃಷ್ಣ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವ ಮೂಲಕ ತಮಗೆ ಎಷ್ಟು ಹಾನಿ ಆಗುತ್ತೆ ಕಾಂಗ್ರೆಸ್ಸಿಗೆ, BJPಗೆ ಎಷ್ಟು ಲಾಭ ಆಗುತ್ತೋ ಇಲ್ಲೋ, ನೋಡಿ ಖಂಡಿತವಾಗಿ ನೋಡಿ, ಅವರು BJPಗೆ ಹೋಗ್ತಾರೆ ಅಂತ ಹೇಳೋದು ಎಲ್ಲಿವರೆಗೂ ಊಹಾಪೋಹದ ವಿಷಯ. ಅದು ನಾನು ಯಾವುದೇ ಕಾರಣಕ್ಕೆ ಒಪ್ಪಂಥದ್ದಲ್ಲ. ಆದರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿದ್ದೇನೆ ಅಂತ ಹೇಳೋದು ನಮಗೆ ಭಾಳ ನೋವಿನ ವಿಷಯ. ಅದು ಯಾಕಂದರೆ SM ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ಟರು, ಅದು ಇರಲಿ. SM ಕೃಷ್ಣ ಅವರು ಏನಂದರೆ ಮುಖ್ಯಮಂತ್ರಿಗಳನ್ನಾಗಲಿ KPCC ಅಧ್ಯಕ್ಷರನ್ನಾಗಲಿ ಮನೆಗೆ ಕರೆಸಿ ಅವ್ರಿಗೆ ಏನಾದ್ರು ತಿದ್ದುವಂಥದ್ದು, ತಿಳುವಳಿಕೆ ಹೇಳುವಂಥದ್ದು, ಮಾರ್ಗದರ್ಶಕ ಮಾಡುವಂಥದ್ದು ಅಂಥ ಕೆಪಾಸಿಟಿ ಇದ್ದಂಥ ನಾಯಕರು ಅವರು. ಆದರೆ ಅದನ್ನು ಅವ್ರು ಮಾಡಲಿಲ್ಲ, ಅದನ್ನು ಅವ್ರು ಮಾಡೋ ಕೆಪಾಸಿಟಿ ಅವ್ರಿಗೆ ಇತ್ತು, ಅವಕಾಶ ಇತ್ತು ಅನ್ನೋದು ನಮ್ಮ ಒಂದು ಅನಿಸಿಕೆ. ಆದರೆ ಈಗಲೂ ಕೂಡ ನಮಗೆ ಅಂದರೆ ಅವ್ರ ಮೇಲೆ ಅದೇ ಥರದ ಗೌರವ ಇದೆ. ಗೌರವ ಸರಿ. ನನ್ನ ಎರಡನೇ ಪ್ರಶ್ನೆ, ಇಲ್ಲ ಅವ್ರು ಹೋಗೋದರಿಂದ ಹಳೆ ಮೈಸೂರು ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹಾನಿ ಆಗುತ್ತಾ, ಭಾರತೀಯ ಜನತಾ ಲಾಭ ಆಗುತ್ತಾ? ನೋಡಿ, SM ಕೃಷ್ಣ ಅವರು ಅವರ ಛಾಪನ್ನು ಇನ್ನಿತರ ನಾಯಕರಲ್ಲಿ ಬಿಟ್ಟು ಹೋಗಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಇದ್ದಾರೆ, ಅವರ ಜಾಗವನ್ನು ತುಂಬಲಿಕ್ಕೆ ಶಕ್ತಿಯಾಗುವಂಥ ಒಂದು ನಾಯಕರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ SM ಕೃಷ್ಣ ಅವರು ಬಿಟ್ಟು ಪಕ್ಷ ಬಿಟ್ಟು ಬೇರೆಗೆ ಹೋಗಿ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಯಾವ ಸ್ಥಿತಿನೂ ಇಲ್ಲ, ಯಾವ ಸ್ಥಿತಿನೂ ಇಲ್ಲ. ನಾನು ಯಾಕಂದರೆ ಅವ್ರು ಬಿಟ್ಟಾಗ್ಲೇ ತುಂಬ ಜನ ಮೈಸೂರಲ್ಲಿ ಅಂದರೆ ಹಿಂಗೆ ಈ ಮನೆಯಲ್ಲಿ ಹಿರಿಯರು ಇರ್ತಾರೆ, ವಯಸ್ಸಾದವರು 70-80, ಅವ್ರ ಮೊಮ್ಮಕ್ಕಳು ಆಡ್ಸ್ಕೊಂಡಿರ್ತಾರೆ, ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಾರೆ, ಮಾತೊಂದು ಕೇಳತ್ತೆ. ಯಾರೋ ಹಿರಿಯರು ಫಾಲೋವರ್ಸ್ ಆಗಿರಲ್ಲ, ಮನೇಲಿ ಕುಡಿಸ್ಬಿಟ್ಟು ನೀನು ಏನಾದ್ರು ಹೇಳೋದಿದ್ರೆ ಹೇಳಪ್ಪ ಕೇಳಿಸ್ಕೊತೀನಿ ಅಂತ ಅವ್ರು ಕೇಳಿಸ್ಕೊತಾರೆ, ಕೆಲವೊಮ್ಮೆ ಅದು ಬಿಟ್ಟು ಬೇರೆ ಅವರಿಗೆ ಯಾವುದೇ ಜವಾಬ್ದಾರಿ ಅಧಿಕಾರ ಇರಲ್ಲ. ಕೃಷ್ಣ ಇಸ್ ಲೈಕ್ ದಟ್. ಇಲ್ಲ 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 ಐ ಹ್ಯಾವ್ ಎ ಪಾಯಿಂಟ್. ಇವತ್ತಿನ ದಿನ ನನಗನ್ಸಿದ್ದು ಇವತ್ತು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಎಲ್ರದ್ದು ಬಹಳ ಇಂಪಾರ್ಟೆಂಟ್. ಅಂದರೆ ಇಟ್ ಈಸ್ ಗ್ರೀನ್ ಸಿಗ್ನಲ್. ಕೃಷ್ಣ ಯಾರನ್ನೂ ಒಳಗೆ ಸೇರಿಸಲ್ಲ. ನಿಮಗೆ ಗೊತ್ತಿದೆ, ಶಂಕರ್ ಗೊತ್ತಿದೆ, ಅವ್ರು ಯಾರನ್ನೂ ಒಳಗೆ ಈ ಥರ ಎಲ್ಲ ಸೇರಿಸಲ್ಲ. ಇವತ್ತಿನ ದಿನ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ನನಗನ್ಸಿದ್ದು ಏನು ಅಂತ, ಅದ್ರ ಜೊತೆಗೆ ನೋಡಿ ಮನೆಗೆ ಪಕ್ಕದಲ್ಲಿ ಅವ್ರು ಹಿಡ್ತಿ. ಹೌದು, ಅದು ಏನೋ ಅಲ್ಲಲ್ಲ, ನನಗೆ ಸಂಶಯ ಇರೋದೇನು ಗೊತ್ತಾ, ಒಂದು ಸಾಧಾರಣವಾಗಿ ನಾವು ಅತಿಥಿಗಳನ್ನ ಶ್ರೀಮತಿಯವರನ್ನ ಕರ್ಕೊಂಡು ಹೋಗೋ ಅತಿಥಿಗಳನ್ನ ಕರೆಯೋದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ. ಸಾಮಾನ್ಯ ಜನ ಇರ್ಬೇಕಾದ್ರೆ ಹೆಂಡತಿ ಜೊತೆ ಕರ್ಕೊಂಡು ಒಂದು. ಎರಡನೇದು, ಇಡೀ ಈ ಬೆಳವಣಿಗೆಯ ಹಿಂದೆ ಪ್ರೇಮಾ ಕೃಷ್ಣ ಅವರ ಪಾತ್ರ ಇರ್ಬೋದು ಅನ್ನೋ ಒಂದು ಸಣ್ಣ ಸಂಶಯ ಕೂಡ ಬರುತ್ತೆ. ಯಾಕಂದ್ರೆ ಅವ್ರು ಆಕ್ಟಿವ್ ಆಗಿ ಕಾಣ್ತಾರೆ. ಯಾರನ್ನೇ ಭೇಟಿ ಆದ್ರು ಮೇಡಮ್ ಅವರು ಜೊತೆಲಿ ಇರ್ತಿದ್ರು ಯಾವಾಗಲೂ. ಯಾಕಂದ್ರೆ ಸಂಭಾಷಣೆ ಹೇಳ್ಬೇಕಾದ್ರೆ ಅವರು ಅದನ್ನ ಕನ್ವೆ ಮಾಡೋದು, ಅರ್ಥ ಮಾಡೋದು, ಎಲ್ಲರಿಗೂ ಅವ್ರ ಜೊತೆಲಿ ಇರ್ತಿದ್ರು. ಎಲ್ಲ ಸಮಯದಲ್ಲಿ ನಾವು ಯಾವಾಗ 5-6 ವರ್ಷಗಳು ನಾನು ಅವ್ರ ಭೇಟಿ ಯಾವಾಗಲೇ ನಾವು ಭೇಟಿ ಮಾಡಿದಾಗಲೂ ಕೂಡ ಮೇಡಮ್ ಅವರು ಇರ್ತಾ ಇದ್ರು. ಅವ್ರ ಜೊತೆ ನಮ್ಮ ಜೊತೆ ಯಾವಾಗಲೂ ಇರ್ತಾ. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಇಟ್ ವಾಸ್ ಎ ಡೆಲಿಬರೇಟ್ ಪ್ಲಾಯ್. ಕಾಂಗ್ರೆಸ್ಗೆ ಅವ್ರು ಬೇಕಾಗಿರಲಿಲ್ಲ. ಯಾರೂ ಹೋಗಿ ಕನ್ವಿನ್ಸ್ ಮಾಡಿ ಬನ್ನಿ ಕೂತ್ಕೊಳ್ಳಿ ಕೃಷ್ಣ ಅವರೇನು ಇಲ್ಲೇ ಇರಬೇಕು ಅಂತ ಯಾರೂ ಹೇಳಿಲ್ಲ. ಇಟ್ಸ್ ಓಕೆ, ನೀವು ಬಿಡ್ತೀರಾ ಬಿಡಿ. ಈವನ್ ದಿ ಪಾರ್ಟಿ ಹೈಕಮಾಂಡ್ ಡಿಡ್ಂಟ್ ಟೇಕ್ ಎನಿ ಪಾಸಿಟಿವ್ ಇದು. ಇಲ್ಲ ಈ ಮಾತಲ್ಲಿ ಮುಖ್ಯಮಂತ್ರಿಗಳಾಗಲಿ ಇಲ್ಲ ನಮ್ಗೆ ಗೊತ್ತಿದೆ, ದೂರ ಈ ಮಾತು ಸತ್ಯಕ್ಕೆ ದೂರ. ಈಗ ನನಗನ್ಸಿದ್ದು ದೇ ಡಿಡ್ಂಟ್ ಟೇಕ್ ಹಿಮ್ ಸೀರಿಯಸ್ಲಿ. ಹೋಗ್ತೀರಾ ಫೈನ್, ಯು ಹ್ಯಾವ್ ಅರ್ನ್ಡ್ ಎವ್ರಿಥಿಂಗ್, ಹೋಗಿ. ಅಂದರೆ ದೇ ಆಲ್ಸೋ ಹ್ಯಾವ್ ದಿ ಕ್ಯಾಲ್ಕುಲೇಷನ್. ಕಾಂಗ್ರೆಸ್ಗೆ ಅದೇ ಅವ್ರದ್ದೇ ಆದ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಪ್ರಕಾರ ನಾನು ಕೆಲವ್ರ ಹತ್ರ ಮಾತಾಡೋದು ಅದನ್ನು ಕೇಳಿದಾಗ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಓಕೆ ಫೈನ್ ವಾಸುಕಿ, ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಅವರ ಅನಿವಾರ್ಯತೆ ಇಲ್ದಿರ್ಬೋದು, ನನಗೆ ಗೊತ್ತಿಲ್ಲ. ದಟ್ ಈಸ್
ನೀವು ಹೇಳ್ತಾ ಇದ್ದೆ. ಇನ್ನೊಂದು ಕಡೆ ಬಿ ಜೆ ಪಿಗಿರುವ ಅನಿವಾರ್ಯತೆ ಮತ್ತು ಲಾಭ, ನಾನು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದ ಹಂತದಲ್ಲಿದ್ದೀನಿ ಈಗ. ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ನೀವು ಹೇಳಿದಾಗ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಕಾಂಗ್ರೆಸ್ ಬಿಟ್ಟಾಗಿದೆ, ಅವ್ರಿಗೆ ಬೇರೆ ದಾರಿ ಇಲ್ಲ, JDSಗೆ ಹೋಗೋಕ್ಕಾಗಲ್ಲ, ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅನ್ಸಲ್ಲ. ಇಟ್ಸ್ ಓನ್ಲಿ ಪಾರ್ಟಿ ಕ್ಯಾನ್ ಜಾಯಿನ್ ಈಸ್ ಬಿ. ಈಗ ಎರಡು ವಿಷಯ ಶಶಿ ನಿಮ್ಗೆ ಗೊತ್ತಿದೆ, ನೋ ಪೊಲಿಟಿಷಿಯನ್ ವಿಲ್ ರಿಟೈರ್, ಅದು ನಿಮಗೂ ಗೊತ್ತಿದೆ. ಆಮೇಲೆ ದೆ ಪೀಕ್, ಈ ಥರ ವಿಷಯಗಳನ್ನ ಇಟ್ಕೊಂಡು ದೆ ಪೀಕ್. ಈಗ ನೋಡಿ ನೀವು ಇಡೀ ಆ ಕೃಷ್ಣ ಮತ್ತು ಅವ್ರ ಸುತ್ತಮುತ್ತ ಇರೋ ವಿಷಯಗಳನ್ನು ನಾವು ತೊಗೊಂಡಾಗ ಒಂದು ತಿಂಗಳಲ್ಲಿ ಇನ್ನೇನು ಕೃಷ್ಣ ಬಿಡ್ತಾರೆ, ಕೃಷ್ಣ ಸೇರ್ತಾರೆ, ಈ ಥರನೇ ಕ್ರಿಯೇಟ್ ಮಾಡಿ 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 ದರ್ ಇಸ್ ಎ ಥಿಂಗ್ ಕ್ರಿಯೇಟೆಡ್ ದಟ್ He knows hype created around ಜಸ್ಟ್ ಲೈಕ್ Krishna. ನಾನು ಹೇಳ್ತಾ ಕರ್ನಾಟಕ ರಾಜಕಾರಣದಲ್ಲಿ ನೀವು ಹೋಲಿಸಬಹುದಾದ ಇಬ್ಬರು ರಾಜಕಾರಣಿಗಳು ಅಂದ್ರೆ ರಾಮಕೃಷ್ಣ ಹೆಗಡೆ ಅಂಡ್ SM ಕೃಷ್ಣ. ಅವರ ವೈಟ್ ಕಾಲರ್ಡ್, ಅವ್ರ ಸ್ಟೈಲು, ಅವರ ಜೀವನ ಪ್ರೀತಿ, ಯಾವ್ದು ಬೇಕು, ಏನ್ ಬೇಕು, ಯಾವ್ದು ಕುಡಿಬೇಕು, ಎಷ್ಟು ಕುಡಿಬೇಕು, ಹೇಗಿರ್ಬೇಕು, ಯಾವುದೇ ಗುಟ್ಟು ಬಿಟ್ಕೊಡ್ತಾ ಯಾವ ಇಲ್ಲ. ಬಟ್ಟೆ ಹಾಕ್ಬೇಕು, ಯಾವ ಬಟ್ಟೆ ಹಾಕ್ಬಾರ್ದು, ಎಲ್ಲಿ ಬಟ್ಟೆ ಹಾಕ್ಬಾರ್ದು, ಎಲ್ಲಿ ಅಂತ ಹೇಳ್ತಿದ್ದೀರೋ. ಇಲ್ಲ ಈಗ ಸೊ ಇದರಿಂದ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ದೀಸ್ ಆರ್ ಆಲ್ ಕ್ಯಾಲ್ಕುಲೇಟೆಡ್ ಪೊಲಿಟಿಕಲ್ ಮೂವ್. ಎಸ್ ಬಿಜೆಪಿಗೆ ಕಮ್ ಟು ನಾಗೇನು ಶಂಕರ್ ತಗೊಂಡ್ಬಂದ್ಬಿಡ್ತೀವಿ ಭಾಳ ಹೊತ್ತು. ಶಂಕರ್ ಒಡಿ ಸರ್, ನನಗಿರುವ ಮೊದಲ ಪ್ರಶ್ನೆ ಅಂದರೆ ಈಗ ಹೋಗುವುದ್ರ ಬಗ್ಗೆ ನಮಗೇನು ಅನುಮಾನ ಕಾಣ್ತಾ ಇಲ್ಲ. ಎಸ್, ಅವರಿಗೆ ವಿಶ್ವಾಸ ಇದೆ, ಪಾರ್ಟಿಯವ್ರಿಗೆ ಇರಲೇಬೇಕು, ದಟ್ ಎಸ್ ಬರ್ತಾರೆ ಇನ್ನೊಂದು. ಬಟ್ ಇಡೀ ಈ ಒಂದು ರಾಜಕೀಯ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯಿಂದ ಕಾಂಗ್ರೆಸ್ಸಿಗೆ ಎಷ್ಟು ಮಟ್ಟಿಗೆ ಹಾನಿ ಆಗೋದು, ಬಿಜೆಪಿಗೆ ಎಷ್ಟು ಮಟ್ಟಿಗೆ ಲಾಭ ಆಗೋದು? ಒಂದು ವಾಸುಕಿಯವ್ರು ಹೇಳ್ದಂಗೆ ಅವ್ರು ಹೊರಗೆ ಹೋಗೋದ್ರ ಬಗ್ಗೆ ಕಾಂಗ್ರೆಸ್ನವ್ರಿಗೇನು ಪಶ್ಚಾತ್ತಾಪ ಇದ್ದಂಗಿಲ್ಲ. ಬಟ್ ಇಲ್ಲಿ 2-3 ಪ್ರಶ್ನೆಗಳು ನಾವು ನೋಡ್ಬೇಕಾಯ್ತು. ಒಂದು, ಕೃಷ್ಣ ಅವ್ರಿಗೆ ನೀವು ಮೊದಲು ಎತ್ತಿದ ಪ್ರಶ್ನೆ, ಈ ವಯಸ್ಸಿನಲ್ಲಿ ಈ ಹಂತದಲ್ಲಿ ಅವ್ರಿಗೆ ಬೇಕಿತ್ತ ಇದು. ಒಂದು, ನೀವೇ ಹೇಳಿದಾಗೆ ಕಾಂಗ್ರೆಸ್ಸು ಇವ್ರಿಗೆ ಕೊಟ್ಟರು ಹಾಗೆ ಬಹುಶಃ ಇನ್ಯಾವ ರಾಜಕಾರಣಿಗೂ ಅಷ್ಟೊಂದು ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. 2004ರಲ್ಲಿ ಇವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಲಿಕ್ವಿಡೇಟ್ ಮಾಡಿ ಮೈನಾರಿಟಿಗೆ ತಂದ ಖ್ಯಾತಿ ಇವ್ರಿಗಿದೆ. ಆದರೂ ಇವ್ರಿಗೆ ಸಿಕ್ಕಿದ ರಾಜ್ಯಪಾಲ ಹುದ್ದೆ, ಅದಂತರ ವಿದೇಶಾಂಗ, ಆಮೇಲೆ ವಿದೇಶಾಂಗ ಪವರ್ಫುಲ್ ನಂಬರ್ 3-4 ಲೈಕ್ ದಟ್. ಸೊ ಇಷ್ಟೆಲ್ಲವನ್ನು ಅನುಭವಿಸಿ ಈ ಹಂತದಲ್ಲಿ ದೊಡ್ಡವರಾಗಿ ಚಿಕ್ಕವರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಇರಬೇಕಾದಂಥ ಹಂತದಲ್ಲಿ ಇವರು ರಾಜೀನಾಮೆಯನ್ನು ಯಾವಾಗ ಅನೌನ್ಸ್ ಮಾಡಿದ್ರಲ್ಲ, ಅದಕ್ಕೆ ಮುಂಚೆನೇ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಆಗಿದೆ. ಸುಮ್ಮನೆ ಅವ್ರೇನು ಅಷ್ಟು ನಾವಿಸ್ ಅಲ್ಲ, ಏನೋ ಈ ತಾನೇ ಬಂದವರಲ್ಲ, ಈ ತಾನೇ ಬಂದವರಲ್ಲ, ಏನೋ ಭಾವನಾತ್ಮಕವಾಗಿ ಭಾವಕ ತೀರ್ಮಾನ ತಗೊಂಡು ಮಾಡೋ ಮನುಷ್ಯನಲ್ಲ, ಏನಲ್ಲ, ಅವೆಲ್ಲ ಏನಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಅವರು. ಈ ಎಲ್ಲ ಸರಿ ಇವತ್ತಿಂದಲ್ಲ, ನಾಳೆದಲ್ಲ, ನಾಡಿದ್ದಲ್ಲ, ಇನ್ನು 10 ವರ್ಷದ್ದು ಯೋಚನೆ ಮಾಡಿ ಅದರ ಹಾದಿ ಸುಗಮ ಮಾಡಿಕೊಂಡೇ ಇವ್ರು ಯಾವುದೇ ಡಿಸಿಷನ್ ಅಲ್ಲ. ತಾನು ತನ್ನ ರಾಜಕೀಯ ಬದುಕು ಮುಗಿದ ಮೇಲೆ ಇನ್ಯಾರು ರಿಹ್ಯಾಬಿಲಿಟ್ ಮಾಡಬೇಕು, ಏನ್ ಮಾಡಬೇಕು, ಅದಕ್ಕೆ ಯಾವ ಆಶ್ವಾಸನೆಗಳು ಸಿಗುತ್ತೆ, ಅಲ್ಲಿ ಯಾರು ಇರಬೇಕು, ಎಲ್ಲವನ್ನು ಅವಾಗಲೇ. ಯಾಕಂದ್ರೆ ಅವಾಗಲೇ ರೂಮರ್ಸ್ ಬಂದಿದ್ದೇನು ಅಂದ್ರೆ, ಓಹೋ ಉಪರಾಷ್ಟ್ರಪತಿ ಹುದ್ದೆ ಮೇಲೆ ಕಣ್ಣಿಟ್ಟು ಇವರು ರಾಜೀನಾಮೆ ಕೊಡ್ತಾರೆ. ಎಸ್, ಬಿಜೆಪಿಯವರು ಇದನ್ನು ಅಶ್ಯೂರ್ ಮಾಡಿರ್ಬೋದು ಈ ಥರ ಅಂತ. ಬಟ್ ಇವ್ರು ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಎಸ್ ದಟ್ ಈಸ್ ಡಿಬೇಟಬಲ್. ಯಾಕೆಂದ್ರೆ ಒಂದು, ಇವರು ಈಗ ಅವರ ಕಮ್ಯುನಿಟಿ ಲೀಡರ್ ಆಗಿ ಏನು ಪ್ರೊಜೆಕ್ಟ್ ಆದವಲ್ಲ, ಒಕ್ಕಲಿಗರ ನಾಯಕರು ಅಂತ ಕರ್ನಾಟಕದಲ್ಲಿ ಅವ್ನು ಕರೆಯಲ್ಲ, ದೇವೇಗೌಡರನ್ನ ಕರೀತಾರೆ. ಸೊ ಇಲ್ಲ, ಇವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ಮಾಸ್ ಲೀಡರ್ ಅಂತ ಎಂದೂ ಆಗಿರ್ಲಿಲ್ಲ. ಈವನ್ DK ಶಿವಕುಮಾರ್ ಬೇಕಾದ್ರೂ ಹೇಳ್ಬೋದು. ಬಟ್ ನಾಟ್ ಕೃಷ್ಣ, ಹಿ ವಾಸ್ ನಾಟ್ ಇವನ್ ಎ ಮಾಸ್ ಲೀಡರ್. ಒಂದು ಇಲೈಟ್ ಆದ ಟೆಕ್ಸಾಸ್ ಲೆವೆಲ್ಲಿನ ಅಥವಾ ಟೆಕ್ಸಾಸ್ ಕೃಷ್ಣ ಅನ್ನೋ ಥರದಲ್ಲಿ ಇದ್ದವ್ರವರು. ಆದರೆ ಈ ಥರದವ್ರು ಒಬ್ರು ಬಿಟ್ಟು ಹೋದಾಗ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಹತ್ರ ಬರ್ತದೆ, ಶಿವಕುಮಾರ್ ಅವ್ರ ಹತ್ರ ಕೇಳ್ಬಿಡ್ತೀನಿ. ಈಗ ನಮ್ಮ ಸ್ನೇಹಿತರು ಹೇಳೋದನ್ನು ತಾವು ಕೇಳಿದ್ದೀರಿ. ಇದನ್ನೆಲ್ಲ ಮಾತು ಕೇಳಿದ ಮೇಲೆ SM ಕೃಷ್ಣ ಅವರು ತಮಗೆ ಒಂದು ಲಾಭದಾಯಕ ವ್ಯಕ್ತಿಯಾಗಿ ಕಾಣ್ತಾರ, ಅಥವಾ ಬಂದರು ಬ್ಯಾಗೇಜ್ ಅಂತ ಅವ್ರು ಹೇಳಿದ್ರು, ಬ್ಯಾಗೇಜ್ ಅಂತ ಹೇಳಿದ್ರು ಒಂದು ಅರ್ಥದಲ್ಲಿ ನಿಜ ಅಲ್ವಾ? ಅಲ್ಲ, ಇನ್ನೊಂದು ಅರ್ಥದಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದ್ರೆ, ಹಳೆ ಮೈಸೂರು ತಾವೇ ಹೇಳ್ತಾ ಇದ್ದೀರಾ ನಾವು ವೀಕ್ ಇದ್ದೀವಿ ಅಂತ. ನಾನು ಹೇಳ್ತಾ ಇಲ್ಲ, ಅಂಕಿ ಅಂಶಗಳು ಹೇಳ್ತಾರೆ. ಅಲ್ಲ, ಅಂಕಿ ಅಂಶ, ವಿಧಾನಸಭಾ ಚುನಾವಣೆ, ಲೋಕಸಭಾ ಮಂಡ್ಯದಲ್ಲಿ ಗೆದ್ದೇ ಇಲ್ಲ, ಇವತ್ತಿನ ದಿವಸ ನಮ್ಮ MLAಗಳಿಲ್ಲ, ಇವತ್ತಿನ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ನಮ್ಗೇನಾದ್ರೂ ಅನುಕೂಲ ಆಗ್ಬೋದು, ಚಾಮರಾಜನಗರದಲ್ಲಿ ಏನಾದ್ರು ಅನುಕೂಲ ಆಗ್ಬೋದು, ರಾಮನಗರದಲ್ಲಿ ಏನಾದ್ರು ಅನುಕೂಲ ಆಗ್ಬೋದು, ಹಾಸನದಲ್ಲಿ ಏನಾದ್ರೂ ಆದ್ರೂ ಆಗ್ಬೋದು, ಗೊತ್ತಿಲ್ಲ ನಮ್ಗೆ. ಏನೋ ಒಂದಷ್ಟು ಇವತ್ತಿನ ದಿವಸ SM ಕೃಷ್ಣ ಅವ್ರು ಇದ್ದಾರೆ, ಅವ್ರ ಫಾಲೋವರ್ಸ್ ಯಾರಾದ್ರೂ ಒಂದಷ್ಟು ಜನ MLAಗಳು, ಮಾಜಿ MLAಗಳು ಅಥವಾ ಮಾಜಿ MLAಗಳು ಬರ್ಬೋದು, ಗೊತ್ತಿಲ್ಲ.
ಮುಂದಿನ ದಿನಗಳಲ್ಲಿ ಇವೆಲ್ಲ ಕಾದ್ ಅದೇ ನೋಡ್ಬೇಕಾಗುತ್ತೆ. ಇವ್ರಿಗೆ but ಎಲ್ಲೋ ಒಂದ್ ಶ್ರೀನಿವಾಸ್ ಕಡೆ ಪ್ರಸಾದ್ ಇವತ್ತು ಇದೆಲ್ಲ advantage ಸಿಗ್ಬೇಕು. ಒಂದು ಟೋಟಲ್ ಕನ್ಸರ್ಟೆಡ್ ಎಫರ್ಟ್ ಬೈ ದಿ ಬಿಜೆಪಿ ನೋಡ್ಬೇಕಾಗುತ್ತೆ. ಎಸ್ ಎಂ ಕೃಷ್ಣ ಇಸ್ ನಾಟ್ ಅಲೋನ್. ಎಸ್ ಎಂ ಕೃಷ್ಣ ಆಯ್ತು, ಶ್ರೀನಿವಾಸ್ ಪ್ರಸಾದ್ ಆಯ್ತು, ಹೌದು, ಈ ತರದ ಇನ್ನು ಇನ್ನೂ ಕೆಲವು ಸುಮಾರು ಹೆಸರುಗಳು ಓಡಾಡ್ತಾ ಸುಮಾರು ಇದ್ದಾರೆ. ಹೆಸರುಗಳು ಇನ್ನೂ ಅದ್ರ ಕೈ ಕುಮಾರ್ ಬಂಗಾರಪ್ಪ ಆಯ್ತು, ಹಾ, next. ಕುಮಾರ್ ಬಂಗಾರಪ್ಪ ಆಯ್ತು. ಈಗ ಈಗ ಇವರ ಅಂಬರೀಷ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈಗ. Yes, yes, ಮ- yes. ಮ- ಅವ್ರು ಈಗ ಎಲ್ಲರನ್ನೂ ಮ- ಮ- ಒಳಗೆ ವಾಸುಕಿಯವರು ತಗೊಂಡು ಹೇಳ್ದಂಗೆ ಮಾತುಕತೆ ನಡೀತಾ ಇದೆ ಅಂಬರೀಷ್ ಈಗ ಎಸ್ ಎಂ ಕೃಷ್ಣ ಅವ್ರನ್ನ ಮನವೊಲಿಸಿ ಪ್ರಯತ್ನ ಮಾಡಿಲ್ದಲೇ ಇರಬಹುದು ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಹೋದ್ರು ಹೋಗ್ಲಿ, ಅವರಿಂದ ಏನು ತೊಂದರೆ ಆಗಲ್ಲ ಪಕ್ಷಕ್ಕೆ ಅನ್ನೋ ಥರ ಯಾವುದೇ ರೀತಿಯ ನಮಗೆ ತಾಸಾರ ಮನೋಭಾವ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ, ಯಾರು ಇಂಡಿವಿಜುವಲ್ಗೆ ಕಾಂಗ್ರೆಸ್ ಪಕ್ಷ ಅಲ್ಲ, ಅದು ಯಾವಲ್ಲೂ ಇದ್ದದ್ದೇ. ಆದರೆ ಎಸ್ ಎಂ ಕೃಷ್ಣ ಅವರು ಹಳೆ ಮೈಸೂರು ಭಾಗದಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅದವ್ರ ತಪ್ಪು ತಿಳುವಳಿಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪ್ರಬಲವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರಾಗಿ ಅಥವಾ ಒಳ್ಳೆ ನಾಯಕರಾಗಿ ಬೆಳೆದಿದ್ದಾರೆ. ಸೊ ಹಂಗಾಗಿ ಅಲ್ಲಿಂದ ಏನು ನಮ್ಗೆ ತೊಂದರೆ ಆಗಲ್ಲ. ಆದರೆ ಎಸ್ ಎಂ ಕೃಷ್ಣ ಅಂತ ದೊಡ್ಡ ಮೇರು ವ್ಯಕ್ತಿತ್ವ ಇರುವಂಥವ್ರು ಹೋಗಿ ಯಡಿಯೂರಪ್ಪನ ಮನೆ ಬಾಗಿಲಿಗೆ ಬಿಟ್ಕೊಳ್ಳೋದು, ಅವ್ರ ಜೊತೆ ಮಾತುಕತೆ ಹೇಳೋದು, ಪಕ್ಷಕ್ಕೆ ಹೋಗ್ತದೆ ಅನ್ನೋದು ಮಾಧ್ಯಮದಿಂದ ಕೇಳ್ತಾ ಇರೋದು ಒಂದು ಸೋಜಿಗದ ವಿಷಯ. ನಟರಾಜ್ ಗೌಡ್ರು ಹೇಳಿದ ಒಂದು ಬಹಳ ಮುಖ್ಯವಾದ್ದು, ಎಸ್ ಎಂ ಕೃಷ್ಣ ಅವರ ಇಡೀ ರಾಜಕಾರಣದ ಅಡಿಪಾಯವಾಗಿರುವ ನಂಬಿಕೆ ಯಾವುದಾಗಿತ್ತು? ಸೊ ಸಮಾಜವಾದಿ ಚಳವಳಿಗೆಯಿಂದ ನಂತರ ಸಮಾಜವಾದಿ ತತ್ವಗಳಲ್ಲಿ ಅವರಿಗೆ ಎಷ್ಟು ನಂಬಿಕೆ ಇತ್ತು ಇರಲಿಲ್ಲ, ದಟ್ ಇಸ್ ಎ ಲೇಟರ್ ಸ್ಟೇಜ್ ಪಾಲಿಟಿಕ್ಸ್ ಅಂತ. ಬಟ್ ಆದರೆ ಎಸ್ ಎಂ ಕೃಷ್ಣ ಎಂದೂ ಕೂಡ ಕೋಮುವಾದಿ ಅನ್ಸ್ಕೊಂಡಿರಲಿಲ್ಲ. ನಿಜ, ಇವನ್ ಅದ್ ನಿಜ. ಎಸ್ ಎಂ ಕೃಷ್ಣ ಅವರು ಒಬ್ಬರು ಒಕ್ಕಲಿಗ ಅಂತ ಗುರುತಿಸಿದ ರೀತಿಯಲ್ಲಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೂ ಅಷ್ಟೇ ಅವ್ರು ಎಂದೂ ಕೂಡ ಒಬ್ಬ ಕೋಮುವಾದಿ ರಾಜಕಾರಣಿ ಆಗಿರಲಿಲ್ಲ, ಆಗಿಲ್ಲ. ಅವರು ಈ ಹೊಸ ಸೆಟಪ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಹೇಗೆ ಹೊಂದ್ಕೋ, ಈಗ ನಾಳೆ ರಾಮ ಮಂದಿರ ಕಟ್ತೀವಿ ಅಂತಾರೆ, ರಾಮ ಮಂದಿರ ಕಟ್ಟೋದಕ್ಕೆ ಇವ್ರು ಏನು ಇವ್ರ ಅಭಿಪ್ರಾಯ ಬದಲಾಗ್ಬೋದು. ಹಾಗೇನೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಮಾತಾಡ್ತಾರೆ. ಇದು ಕೃಷ್ಣ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಸಿ ಬಿ ಜೆ ಪಿಯ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತವನ್ನು ಇವರು ಒಪ್ಪಿಕೊಳ್ಳೋ ರೀತಿ ಹೇಗೆ? ಒಂದೊಮ್ಮೆ ಒಪ್ಪಿಕೊಂಡ್ರೆ ಈ ಮೊದಲು ಕೃಷ್ಣ ಅವರು ಏನು ನಂಬಕ ಬಂದಿದ್ದಾರೆ ಅದು ಸುಳ್ಳಾಗಿತ್ತಾ? ಈಗ ನಂಬೋದು ಅಥವಾ ಈಗ ನಂಬೋದೇ ಸುಳ್ಳೆ ನಂಬದಂತೆ ರಾಜಕೀಯ ಕಾರಣಕ್ಕಾಗಿ ತೋರಿಸ್ಕೋತಾರ. ಈ ರೀತಿ ಹಲವು ಪ್ರಶ್ನೆಗಳು. ಅಲ್ಲಲ್ಲ, ಇದು ಶಶಿ ಇಲ್ಲೊಂದು ಮಾತು ಹೇಳಬೇಕಾಗತ್ತೆ. ಇಲ್ಲಿವರೆಗೆ ಕಾಂಗ್ರೆಸ್ಸಿಂದ ಇದು ನಾನು ಕಾಂಗ್ರೆಸ್ ಅಂತ ಅವ್ರು ಇದ್ದಿದ್ದಾಗೆ ಅದನ್ನ ಹೇಳ್ತೀನಿ, ಇನ್ಸಿಡೆಂಟಲ್ ಅಷ್ಟೇ ಅದು. ಅವ್ರು ಬಿ ಜೆ ಪಿಲಿ ಇದ್ದಿದ್ರು ಇದೇ ಮತ್ತೆ ಅಪ್ಲೈ ಆಗುತ್ತೆ. ಇಷ್ಟು ಕಾಲ ಅನುಭವಿಸ್ಬೇಕಾದ್ದನ್ನೆಲ್ಲ ಅನುಭವಿಸಿ ಈ ಹಂತದಲ್ಲಿ ಅವರು ಇಷ್ಟು ಸುಲಭವಾಗಿ ಇನ್ನೊಂದು ರಾಜಕೀಯ ಅವಕಾಶವನ್ನು ಹುಡುಕಿ ಹೋಗೋರಾದರೆ ಅವರು ಖಂಡಿತವಾಗಿ ಅವರ ಪ್ರಿನ್ಸಿಪಲ್ಗಳೇನು ಬಿ ಜೆ ಪಿದಿದೆ, ಐ ಥಿಂಕ್ ಹಿ ವಿಲ್ ನಾಟ್ ಮೈಂಡ್ ಮಾಡ್ಕೊಂಡವ್ರಿ ನೀವು ನನ್ನ ಅಂತ ಒಂದು ಸಿಂಪಲ್ ವರ್ಡ್ ಅವ್ರಿಗೆ. ಯಾಕಂದ್ರೆ ಇಟ್ಸ್ ನಾಟ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್. ಇಲ್ಲ, ಐ ಬಿಲೀವ್ ಇನ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್. ಅದನ್ನೇ ನಾನು ಹೇಳೋದಕ್ಕೆ ಟ್ರೈ ಮಾಡೋದು. ಅಂದ್ರೆ ಕೃಷ್ಣ ಅವರು ಏನು ನಂಬಿದ್ದಾರೆ ಅಂತ ನಾವು ನಂಬಿದ್ವಿ, ಅದೇ ಸುಳ್ಳು ಅಷ್ಟೇ. ಕೃಷ್ಣ ಹೀಗೆ ಇಸ್ ಅ ಸೆಕ್ಯುಲರ್ ಲೀಡರ್ ಅಂತ ನಾವು ಏನು ಅಂದ್ಕೊಂಡ್ವಿ. ಈಗ ಬಿಜೆಪಿ ಹೋದಕ್ಕೆ ನಾವು ಸೆಕ್ಯುಲರ್ ಅಂತ ಹೇಳೋದು ಕಷ್ಟ ಆಗುತ್ತೆ. ಅವ್ರು ಪರ್ಸನಲ್ ಆಗಿ ಸೆಕ್ಯುಲರ್ ಆಗಿದ್ದು ಬಹುಶಃ ನನಗನ್ಸುತ್ತೆ ಅವರು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ತಗೊಳ್ತಾ ಇರೋ ಸ್ಟೆಪ್ಸ್ ಇವತ್ತಿನ ದಿವಸ ಪ್ರೈಮ್ ಮಿನಿಸ್ಟರ್ ಆಗಿ ದೇಶದ ಅಭಿವೃದ್ಧಿ ಕಡೆ ದಿಕ್ಕಲ್ಲಿ ಹೋಗ್ತಾ ಇರೋದು. ಯಾವುದು ಗೋರಕ್ಷಣೆ ದೇಶ ಪ್ರೇಮ, ಇದು ಡೆವಲಪ್ಮೆಂಟ್ ಪಾಲಿಟಿಕ್ಸ್. ಗೋರಕ್ಷಣೆ ಮತ್ತು ದೇಶ ಪ್ರೇಮ ಇದು ಅಲ್ಲ, ಗೋರಕ್ಷಣೆನೂ ಇದೆ, ದೇಶ ಪ್ರೇಮನೂ ಇದೆ, ಅದ್ರ ಜೊತೆಗೆ ಅಭಿವೃದ್ಧಿ ಖರ್ಚುಗಳಿದೆ. ಮೊನ್ನೆವರೆಗೆ ಅಲ್ಲ, ಮೇಕ್ ಇನ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಬೇಕಾದಷ್ಟು ಇದೆ. ನಾನೊಂದು ಪ್ರಶ್ನೆ, ಮೊನ್ನೆವರೆಗೆ ಎಸ್ ಎಂ ಕೃಷ್ಣ ನಿಮ್ಮ ಪರಿಭಾಷೆಯಲ್ಲಿ ತಮ್ಮ ವಿಶ್ಲೇಷಣೆಯಲ್ಲಿ ದೇಶದ್ರೋಹಿಗಳ ಗುಂಪಿನಲ್ಲಿದ್ರು. ಈಗ ಇದಕ್ಕಿಂತ ಆ ರೀತಿ ಹೇಳ್ಬೇಡಿ ನೀವು. ಕಾಂಗ್ರೆಸ್ ಅಲ್ಲೂ ಇವತ್ತಿನ ದಿವಸ ಮೋದಿ ಅವರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳಿಗೆ ಈಗ ಎಸ್ ಎಂ ಕೃಷ್ಣ ಅವರು ಪಕ್ಷದಲ್ಲೇ ಇರಲಿ, ಮಾರ್ಗದರ್ಶಕರಾಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವ್ರು ಪಕ್ಷ ಬಿಟ್ಟಿದ್ದಾರೆ. ಈಗ ನಾವು ಅವ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ಆದರೆ ಬಿಜೆಪಿಗೆ ಅದರಿಂದ ಲಾಭ ಬರುತ್ತೆ ಅನ್ನೋದಾಗ್ಲಿ ಅದು ಸುಳ್ಳು. ಆಮೇಲೆ ಯಡಿಯೂರಪ್ಪನಂತ ಭ್ರಷ್ಟಾಚಾರಿ ಪಕ್ಕದಲ್ಲಿ ಅವ್ರು ಕುತ್ಕೋತಾರೆ ಅನ್ನೋದ್ರೆ ಅದೊಂದು ದುರಂತ, ವಿಪರ್ಯಾಸ ಅಂತ ನಾನು ಹೇಳ್ಬಲ್ಲೆ. ಕೇಂದ್ರದಲ್ಲಿ ಸರ್ಕಾರ ಇದೆ, ಅದರ ಪ್ರಭಾವ ಇದೆ, ಹಂಗಾಗಿ ಅವ್ರು ಆಚೆ ಇದ್ದಾರೆ. ನನಗೆ ಒಂದೇ ಒಂದು ಇದರಲ್ಲಿ ಏನಂತಂದ್ರೆ, ಈ ಪೊಲಿಟಿಕಲ್ ಈ ಗ್ಯಾಂಬಲ್ ಏನು ನಾವು ಮಾಡ್ತಾ ಇದ್ದಾರೆ, ಕನ್ಸಾಲಿಡೇಷನ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ ಬಿ ಜೆ ಪಿ ಮಾಡ್ತಾ ಇದ್ದಾರೆ, ಇದರಿಂದ ನನಗನ್ಸೋದು ಮಂಡ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಹೆಲ್ಪ್ ಆಗೋದು ಜೆ ಡಿ ಎಸ್ಗೆ.
This is my calculation. Yes. Shankar will agree with me ಅನ್ಸುತ್ತೆ. ಎಸ್ ಹಿ ಹ್ಯಾಸ್ ಎ ಪಾಯಿಂಟ್. Yes. So this is what I ಜೆ ಡಿ ಎಸ್ ಬಹಳ ದೊಡ್ಡ ವಿಕ್ಟೋರಿಯಸ್ ಪಾರ್ಟಿಯಾಗಿ ಎಮರ್ಜ್ ಆಗದೆ ಇರ್ಬೋದು, ಬಟ್ ಅವ್ರಿಗೆ ಬಟ್ ಈ ಪೊಲಿಟಿಕಲ್ ಮೂವ್ ವಿಲ್ ಹೆಲ್ಪ್ ಟು ಜೆಡಿಎಸ್. ಹೆಲ್ಪ್ JDS. ಎಸ್ ಪ್ರಿಯ ವೀಕ್ಷಕರು, ನೋಡೋಣ, ಗೊತ್ತಿಲ್ಲ ಯಾವಾಗಲಾಗಿ ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅಂತ ನಮ್ಮಲ್ಲೊಂದು ಗಾದೆ ಇದೆ. ಸೊ ಆ ರೀತಿ ಆಗ್ಲೂ ಬಿಡ್ಬೋದು. ಮತ್ತು ಆ ಲಾಭ ತಗೊಳ್ಳೋದಕ್ಕೆ ಅವರು ಯಾವುದು ಜಾತ್ಯತೀತ ಜನತಾದಳ, ಸೆಕ್ಯುಲರ್ JDS, ಅದು ಸೆಕ್ಯುಲರ್ ಅಂತ ಅವಾಗ ನೆನಪು ಮಾಡಬೇಕಾಗತ್ತೆ. ಈ ಕೆಲವು ಪಾರ್ಟಿ ಹೆಸರುಗಳನ್ನ ಇಟ್ಕೊಂಡಾಗ ಆ ಗುಣಧರ್ಮವನ್ನು ನೆನಪು ಮಾಡಿಸ್ಕೊಳ್ಳೋದಕ್ಕೆ ಆ ಹೆಸರು ಯೂಸ್ವಲಿ ಇರುತ್ತೆ. ಸೊ ಸೆಕ್ಯುಲರ್ ಆದಂಥ JDS ಏನಿದೆ ಅದು ಒಂದು ಕುಟುಂಬದ ಪಕ್ಷ ಆದರೂ ಸೆಕ್ಯುಲರ್, ಅದು ಆ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಇವರು ವಿಶ್ಲೇಷಣೆ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ, ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ಜಗಳ ಮತ್ತೊಬ್ಬರಿಗೆ ಲಾಭ ಆಗ್ಬೋದು, ಇನ್ನೇನೋ ಆಗ್ಬೋದು. BJPಯ ಆಂತರಿಕ ಬಿಕ್ಕಟ್ಟು ಮತ್ತೆ ಭುಗಿಲೆದ್ದಿದೆ. ಜಿಲ್ಲಾ ಪದಾಧಿಕಾರಿಗಳ ಬದಲಾವಣೆ ಪ್ರಕ್ರಿಯೆಯಲ್ಲಿ ವಿಳಂಬ ಮಾಡ್ತಿರೋದಕ್ಕೆ ಮತ್ತೊಮ್ಮೆ ಅತೃಪ್ತರು ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೂ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಇತ್ತ BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಭಿನ್ನಮತದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ 2 ದಿನಗಳ ಜಿಲ್ಲಾ ಮುಖಂಡರು ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿಯೇ ಮುಳುಗಿದ್ದಾರೆ. BSY ವಿರುದ್ಧ ಮತ್ತಷ್ಟು ಹೆಚ್ಚಿದ ಅಸಮಾಧಾನ. ಜಿಲ್ಲಾ ಪದಾಧಿಕಾರಿಗಳ ಬದಲಾವಣೆಗೆ ಭಿನ್ನರ ಪಟ್ಟು. ಬಿಜೆಪಿಯಲ್ಲಿ ಅತೃಪ್ತ ಮುಖಂಡರು ಮತ್ತೆ ತಮ್ಮ ಭಿನ್ನರಾಗ ಹಾಡಿದ್ದಾರೆ. ಮೊನ್ನೆ ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬೆನ್ನಲ್ಲೇ ಇಂದು ಕೂಡ ಅತೃಪ್ತರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಕಾರಿದ್ದಾರೆ. ಸೊಗಡು ಶಿವಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಭಾನುಪ್ರಕಾಶ್, ಸೋಮಣ್ಣ ಬೇವಿನ ಮರದ, ಮಾಜಿ ಪರಿಷತ್ ಸದಸ್ಯ ಸಿದ್ದರಾಜು ಸೇರಿದಂತೆ ಹಲವರು ಅಸಮಾಧಾನ ತೋಡ್ಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಭಾನುಪ್ರಕಾಶ್, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೂಚನೆಯಂತೆ ಜಿಲ್ಲಾ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ 4 ಹಿರಿಯ ನಾಯಕರ ಸಮಿತಿ ವರದಿ ನೀಡಬೇಕಾಗಿತ್ತು. ಆದರೆ ಈ ಸಮಿತಿ ಇದುವರೆಗೆ ಸಭೆಯನ್ನೇ ಮಾಡಿಲ್ಲ. ಇದು ತಮ್ಮ ಬೇಸರಕ್ಕೆ ಕಾರಣ ಅಂತ ಹೇಳಿದರು. ಇನ್ನು ನಾಳೆಯಿಂದಲೇ ಜಿಲ್ಲಾ ಪ್ರವಾಸ ಮಾಡಿ ತಮ್ಮಂತೆಯೇ ಅತೃಪ್ತಗೊಂಡ ಜಿಲ್ಲಾ ಮುಖಂಡರೊಂದಿಗೆ ಚರ್ಚೆ ನಡೆಸ್ತೀವಿ, ನಂತರ ವರದಿ ಸಿದ್ಧಪಡಿಸಿ ಹೈಕಮಾಂಡ್ಗೆ ಕಳುಹಿಸಿಕೊಡ್ತೀವಿ ಅಂತ ಹೇಳಿದರು. ನಾವು ಒಟ್ಟಿಗೆ ಸೇರಿ ನಮ್ಮ ತೀರ್ಮಾನವನ್ನು ಪ್ರಕಟ ಮಾಡೋಣ. ಅದಕ್ಕೆ ಮುಂಚೆ ನಾವೆಲ್ಲ ಜಿಲ್ಲೆಗಳಿಗೆ ಬರ್ತೀವಿ ಅಂಥೇಳಿ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾವು ಹೋಗಿ ನಮ್ಮ ಕಾರ್ಯಕರ್ತರು ಯಾರಿಗೆ ನೋವಾಗಿದೆ, ಸಮಾನ ಮನಸ್ಕವಾಗಿ ಯಾರು ಯೋಚನೆ ಮಾಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅವರೆಲ್ಲರ ಅಭಿಪ್ರಾಯ ನಾವಿಲ್ಲಪ್ಪ ಸಾಕು ಯಡಿಯೂರಪ್ಪನವ್ರಿಗೆ ಹೆಂಗಾದರೂ ಗೆದ್ಕೊಂಡು ಬರಲಿ, ನಾವೆಲ್ಲ ಕೈ ಬಿಟ್ಬೇಡ ಅಂತಂದರೆ ನಾವು ಕೈ ಬಿಟ್ಬಿಡ್ತೇವೆ. ಅಂದರೆ ನಾವು ಇನ್ನು ಮುಂದಕ್ಕೆ ಹೋಗಲ್ಲ. ಇಲ್ಲ ನಾವೆಲ್ಲ ಮುಂದೆ ಏನಾದರೂ ಕ್ರಮ ತೊಗೋಬೇಕು, ಇಲ್ಲದಿದ್ದರೆ ಆಗೋದೇ ಇಲ್ಲ, ನಮ್ಮ ದಾರಿ ನಾವು ನೋಡ್ಕೋಬೇಕು ಅನ್ನೋಂಥ ಅಭಿಪ್ರಾಯಗಳು ಕೊಟ್ಟರೆ ಆ ಅಭಿಪ್ರಾಯಗಳಿಗೆ ತಕ್ಕಂತೆ ನಾವು ತೀರ್ಮಾನವನ್ನು ತಗೋತೇವೆ. 15ನೇ ತಾರೀಕು ಅದರೊಳಗೆ ರಾಷ್ಟ್ರೀಯ ಮಟ್ಟದ ಯಾರಾದರೂ ಪ್ರಮುಖರು ಇದಕ್ಕೆ ಪ್ರವೇಶ ಮಾಡಿ ಇದನ್ನು ಸರಿ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ವಿನಂತಿಪೂರ್ವಕವಾಗಿ ನಾನು ರಾಷ್ಟ್ರೀಯ ಮಟ್ಟದ ನಾಯಕರಿಗೂ ಕೂಡ ತಿಳಿಸ್ತೇನೆ. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಸೊಗಡು ಶಿವಣ್ಣ, ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಮಾರ್ಚ್ 15ರೊಳಗೆ ಜಿಲ್ಲಾ ಪದಾಧಿಕಾರಿಗಳ ಬದಲಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇಲ್ಲದಿದ್ದಲ್ಲಿ ಮಾರ್ಚ್ 15ರ ನಂತರ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ದೂರು ನೀಡಲಿದ್ದೇವೆ ಅಂತ ಶಿವಣ್ಣ ಎಚ್ಚರಿಸಿದ್ರು. ಜಿಲ್ಲಾವಾರು ನಾಳೆ ನಾವು ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಆಯಾ ಜಿಲ್ಲೆ ಒಳಗಿರ್ತಕ್ಕಂಥ ಕಾರ್ಯಕರ್ತರುಗಳು ನೋವುಗಳನ್ನೆಲ್ಲ ಕ್ರೋಢೀಕರಿಸಿ 15ನೇ ತಾರೀಕು ಒಳಗಾಗಿ ಒಂದು ರೀತಿಯೊಳಗೆ ನಾವು ಏನು ಅಲ್ಲಿನ ಜಿಲ್ಲೆ ಒಳಗಿರ್ತಕ್ಕಂಥ ಕಷ್ಟ ಸುಖಗಳನ್ನ ನಾವೆಲ್ಲ ಕ್ರೋಢೀಕರಿಸಿ 15 ಆದಮೇಲೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಶುರು ಮಾಡಬೇಕು. ಪಾರ್ಟಿ ಉಳಿಸ್ಬೇಕಲ್ಲ ನಾವು. ಇನ್ನು ಬಿಜೆಪಿ ಕಚೇರಿಯಲ್ಲಿ ಯಡಿಯೂರಪ್ಪನವರು ಅತೃಪ್ತರ ಆಕ್ರೋಶಕ್ಕೆ ತಲೆ ಕೆಡಿಸಿಕೊಳ್ಳದೆ ಜಿಲ್ಲಾವಾರು ಮುಖಂಡರು ಪದಾಧಿಕಾರಿಗಳ ಸಭೆಯಲ್ಲಿ ಮುಳುಗಿ ಹೋಗಿದ್ರು. ಇಂದಿನಿಂದ 2 ದಿನಗಳ ಕಾಲ ನಡೀತಾ ಇರುವಂತಹ ಈ ಸಭೆಯಲ್ಲಿ ಪಕ್ಷ ಸಂಘಟನೆ, ವಿಧಾನಸಭಾ ಚುನಾವಣೆಗೆ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಬಿಜೆಪಿ ಭಿನ್ನಮತದ ಬೇಗುದಿ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಇದೀಗ ಮತ್ತೆ ಅತೃಪ್ತರು ಸಿಟ್ಟು ಕಾರಲಾರಂಭಿಸಿದ್ದಾರೆ. ಈ ಸಲ ಬಿಜೆಪಿ ಭಿನ್ನಮತ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು. ಎಸ್ ಪ್ರಿಯ ವೀಕ್ಷಕರೇ, ಈ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದು ನೋವಿನ ವಿಷಾದದ ವಿಚಾರವನ್ನು ಕೂಡ ತಮಗೆ ನಾವು ತಿಳಿಸಬೇಕಾಗಿದೆ. ಕನ್ನಡದ ಹಿರಿಯ ನಟಿ ಪದ್ಮಾ ಕುಮಟಾ, ತಾವು ಅವರ ಹಲವು ಚಿತ್ರಗಳನ್ನು ಗಮನಿಸಿರಬಹುದು. ಅವರು ಕೂಡ ಒಂದು ಶಿವಮೊಗ್ಗದ ಸಮಾಜವಾದಿ ಚಳವಳಿಯ ಹಿಂದಿಂದ SS ಕುಮಟಾ ಅಂತ ಅತಿ ದೊಡ್ಡ ಸಮಾಜವಾದಿ
ನಾಯಕರು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರು, ಅವರ ಮಗಳು ಅವರು. ಸೊ ಅವರು ತೀರಿಕೊಂಡಿದ್ದಾರೆ ಅಂತ ನೋವಿನ ಸುದ್ದಿ ಬರ್ತಾ ಇದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದು ಕಷ್ಟ, ಯಾಕಂದರೆ ಆತ್ಮದ ಬಗ್ಗೆ ನನಗಿನ್ನೂ ನಂಬಿಕೆ ಬಂದಿರೋದ್ರಿಂದ ಏನಿವೆ ಒಂದು ನೋವನ್ನು ದುಃಖವನ್ನು ನಾವು ಒಂದು ನೋವಿನ ಒಂದು ಅಶ್ರುತರ್ಪಣ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇರುವೆ BJP ರಾಜಕಾರಣಕ್ಕೆ ಬರೋಣ. ಸೊ ಇದೆಲ್ಲ ಪ್ರಾರಂಭ ಆದಾಗ ಎಲ್ಲರೂ ಅಂದುಕೊಂಡಿದ್ದು ಇದು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇಬ್ಬರ ನಡುವಿನ ಜಗಳ, ಕಾದಾಟ, ಏನೋ ಈಶ್ವರಪ್ಪನವರು ಸೀಟು ಮತ್ತೊಂದು ಮಾತನಾಡ್ತಾ ಇತ್ತು. ಆಗ ಭಾಳಷ್ಟು ಜನ ಮಾತನಾಡಿದ್ರು, ಈಶ್ವರಪ್ಪನವ್ರ ಕತೆ ಮುಗ್ದಂಗೆ ಯಡಿಯೂರಪ್ಪ ಪವರ್ಫುಲ್ ಅಂತ ಮಾತಾಡ್ತಿದ್ರು. ಕೆಲವು ವಾಹಿನಿಗಳಲ್ಲಿ ನಾಳೆ ಈಶ್ವರಪ್ಪ ಉಚ್ಚಾಟನೆ, ನಾಡ್ದು ಈಶ್ವರಪ್ಪ ಉಚ್ಚಾಟನೆ, ಆಚೆ ನಾಡ್ದು ಈಶ್ವರಪ್ಪ ಉಚ್ಚಾಟನೆ, ನೋಟಿಸ್ ಕೊಟ್ಟರು, ಉಚ್ಚಾಟನೆ ಮಾಡಿದ್ರು ಅಂತ ಹಾಕಿ ಉಜ್ಜಿ ಮಲಗಿಸ್ಬಿಟ್ವಿ ನಾವು ಮಾಧ್ಯಮದವರು. ನಾವು ಮಾಡಿಲ್ಲ ಕೆಲಸನ. ಸೊ ಅದು ಮುಗೀತು, ಆಯಿತು. ಪಕ್ಷದ ವರಿಷ್ಠರು ಬಂದರು, ಮಧ್ಯಪ್ರವೇಶ ಮಾಡಿದ್ರು. ಸೊ ಈಶ್ವರಪ್ಪನವರು ತಮ್ಮ ಹಿಂದಿದ್ದ ಬ್ರಿಗೇಡನ್ನು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಯಡಿಯೂರಪ್ಪನವ್ರನ್ನ ಅವರಿಗೊಂದು ಗಾಢಾಲಂಘನವನ್ನು ಕೊಟ್ಬಿಟ್ಟು ಬೆನ್ನು ತಟ್ಬಿಟ್ಟು ಇಬ್ಬರು ಭಾಳ ಸುಖ ಸಂತೋಷದಿಂದ ಮಾತುಕತೆ ನಡೆಸಿದರು. ಈಗ ಈ ಬೆಳವಣಿಗೆ ನೋಡಿದ್ರೆ ಅನಿಸುತ್ತೆ, ಈಶ್ವರಪ್ಪ ಆ ಪಕ್ಷದ ಒಳಗಡೆ ಇರುವಂಥ ಅತೃಪ್ತಿಯ ಇದೆಯಲ್ಲ, ಅತೃಪ್ತರಿದಾರಲ್ಲ, ಅದರ ನಾಯಕತ್ವ ಮಾತ್ರ ವಹಿಸಿದ್ರು, ಅತೃಪ್ತರು ಹಾಗೆ ಉಳಿದ್ರು. ಈ ಬೆಳವಣಿಗೆ ನಂತರ ಆಗಿದ್ದೇನು ಅಂದರೆ ಇವ್ರು ಬಂದು ಇವ್ರು ಅಪ್ಕೊಂಡ್ರು, ಮುಗೀತು. ಅತೃಪ್ತರು ಏನಿದ್ದಾರೆ ಅವ್ರು ಹಾಗೆ ಉಳ್ಕೊಂಡಿದ್ದಾರೆ. ಅವರ ಒಟ್ಟಾರೆ ಬಲ ವೃದ್ಧಿಸ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಈಗ ಇವರು ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಚರ್ಚೆ ಮಾಡಿ ಒಗ್ಗೂಡಿಸ್ತಾ ಇದ್ದಾರೆ. ಶಿವಕುಮಾರ್ ಏನಂತೀರಿ? ಎಲ್ಲ ಮುಗೀತು, ನೀವು ಹೇಳಿದ್ರಿ ನಮ್ಮ ಅಮಿತ್ ಶಾ ಮಾತಾಡ್ಬಿಟ್ರು ಕಣ್ರಿ, ಎಲ್ಲ ಆಗಿ ಈಗಲೂ ಹೇಳ್ತೀನಿ ಕೇಳಿ. ಇವತ್ತಿನ ದಿವಸ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಅತೃಪ್ತರು ಮತ್ತೆ ಭಿನ್ನಮತೀಯರು ಅಂತ. ಇವ್ರು ಯಾರು ಕೂಡ ಅತೃಪ್ತರು ಅಲ್ಲ, ಭಿನ್ನಮತೀಯರು ಮಾತಾಡಿದ್ರು. ಭಾನುಪ್ರಕಾಶ್ ಏನ್ ಮಾತಾಡಿದ್ರು ಕೇಳಿಸ್ಕೊಂಡ್ರೆ? ಸೊಗಡು ಶಿವಣ್ಣ ಏನ್ ಮಾತಾಡಿದ್ದಾರೆ? ರವೀಂದ್ರನಾಥ್ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಅವ್ರ ಸುದ್ದಿಗೋಷ್ಠಿಯಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾರು ಅತೃಪ್ತರಲ್ಲ, ನಾವ್ ಯಾರು ಭಿನ್ನಮತೀಯರಲ್ಲ. ಕಳೆದ 30-40 ವರ್ಷಗಳಿಂದ ಸಂಘಟನೆಯಲ್ಲಿ ನಾವು ಫುಲ್ ಟೈಮರ್ಸ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲ, ಸಂಘಟನೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಸಂಘಟನೆಯಲ್ಲಿ ವ್ಯತ್ಯಾಸಗಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀವಿ. ಅವ್ರು ಹೇಳಿದ್ರು ಫೆಬ್ರವರಿ 10 ನಾವು ಮಾಡಿ ಮುಗಿಸ್ತೀವಿ, ಇದನ್ನ ಒಂದು ವರದಿ ತಗೋತೀವಿ ಅಂತ ಹೇಳಿದ್ರು. ಯಾರೋ ರಾಷ್ಟ್ರೀಯ ಅಧ್ಯಕ್ಷರು ಇವ್ರಿಗೆ ಹೇಳಿದ್ರು 4 ಜನನ್ನ ಏನು ಮಾಡಿಲ್ಲ. ಕಾರಣ ಹೇಳ್ತೀನಿ, ಅದಕ್ಕೂ ಮೀಟಿಂಗ್ ಮಾಡಿದೆ. ಅದಕ್ಕಿಂತ ನಂಗೆ ದುಃಖ ಆಗೋದು ಗೊತ್ತಾ, ವೆಂಕಟೇಶ್ ಮೂರ್ತಿ ನಿಮ್ ಫ್ರೆಂಡ್ ಇರ್ಬೇಕಲ್ಲ? ಹೌದೌದು, ಫ್ರೆಂಡ್ ಅಲ್ವಾ? ಹೌದು. ಪಾಪ ಮೇಯರ್ ಆಗಿ ಆ ಮನುಷ್ಯ ಪಾಪ ಹೋಗ್ಬಿಟ್ಟು ಬಲಿ ಕೊಟ್ಬಿಟ್ಟು, ನಮ್ಮಲ್ಲಿ ಶಕ್ತಿ ದೇವತೆಗಳಿಗೆಲ್ಲ ಬಲಿ ಕೊಡೋ ಪರಂಪರೆ ಇದೆ. ಕೋಳಿ ಕೊಡ್ತೀವಿ, ಕುರಿ ಕೊಡ್ತೀವಿ ಅಲ್ವಾ, ಕೋಣ ಕೊಡ್ತೀವಿ. ಈಗ ಆ ವೆಂಕಟೇಶ್ ಮೂರ್ತಿ ಎಳೆದ್ಬಿಟ್ಟು ಅವ್ನು ತೆಗೆದ್ಬಿಟ್ಟು ಅವ್ನು ಅಲ್ಲಲ್ಲ, ಅವ್ರೇನು ಸಣ್ಣ ಕೋಳಿಗಳು ಇನ್ಯಾರು ಅದನ್ನು ಬಲಿ ಕೊಟ್ರಿ. ಈಗ ಪೂರ್ತಿ ಹೇಳ್ಬಿಡ್ತೀನಿ ಕೇಳಿ. ಇವತ್ತಿನ ದಿವಸ ಸನ್ಮಾನ್ಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಅವರು ಇವತ್ತಿನ ದಿವಸ ಉತ್ತರ ಪ್ರದೇಶ ಚುನಾವಣೆಯಲ್ಲಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಉಸ್ತುವಾರಿಗಳಾದ ಶ್ರೀಯುತ ಮುರಳೀಧರ್ ರಾವ್ ಅವರು ಕೂಡ ಚುನಾವಣೆಯಲ್ಲಿದ್ದಾರೆ. ಅವರಿಬ್ಬರು ಚುನಾವಣೆಯಲ್ಲಿ ಇರೋದ್ರಿಂದ 4 ಜನ ಸೇರಿ ಮೀಟಿಂಗ್ ಮಾಡೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಇವತ್ತಿನ ದಿವಸ 11ನೇ ತಾರೀಕು ಚುನಾವಣೆಗಳು ಆದ ತಕ್ಷಣ ಕೂಡಲೇ ಅವರೆಲ್ಲರೂ ಸೇರ್ತಾರೆ. ಏನು ಒಂದು ವರದಿ ತಯಾರು ಮಾಡಬೇಕಾಗಿದೆ, ಎಲ್ಲರನ್ನು ಕರೆಸಿ ಮಾತಾಡಿ ಒಂದು ವರದಿನ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಅಡಿಗೋಲಜಿ ಕತೆ ಗೊತ್ತಾ ನಿಮ್ಗೆ? ಅಡಿಗೋಲಜ್ಜಿ ಕತೆ ಅಂತ ನಾವೆಲ್ಲ ಸಣ್ಣಿರ್ಬೇಕು, ಅಜ್ಜಂದಿರು ಕರೆದ್ಬಿಟ್ಟು ಅಪ್ಪ ಅಮ್ಮ ಬಡಿದ್ರೆ ತನ್ನ ಸೀರೆ ಒಳಗಡೆ ಅಜ್ಜಿ ಕೂಡಿಸ್ಕೊಬಿಟ್ಟು ಕತೆ ಹೇಳ್ತಿದ್ವಿ. ರಾಜ್ಕುಮಾರ ಕತೆ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲೋ 7 ಸಮುದ್ರದಾಚೆ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ್ನು ಹೋಗ್ಬಿಟ್ಟು ಇವನು ಹೊಡೆದು ಕೊಂದುಬಿಟ್ಟು ಮುಗಿಸ್ಬಿಟ್ಟು ಆ ಹುಡುಗಿ ರಾಜ್ಕುಮಾರಿ ಕರ್ಕೊಬಂದು ಮದುವೆಯಾಗಿ ಅವರು 106 ವರ್ಷಗಳ ಕಾಲ ಸುಖ ಸಂತೋಷದಿಂದ ಬಾಳುವೆ ಮಾಡಿದರು ಅಂತ ಕತೆ ಮುಗಿಯುತ್ತೆ. ನಿಮ್ದು ಹಿಂಗೆ ಇದೆಲ್ಲ ಮುಗಿಸ್ಬಿಟ್ಟು ಅಮಿತ್ ಶಾ ಬಂದ್ಬಿಟ್ಟು ಸಂತೋಷ್ ಬಂದ್ಬಿಟ್ಟು ಅವರು 106 ವರ್ಷಗಳ ಕಾಲ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಸುಖ ಸಂತೋಷದಿಂದ ಬಾಳ್ವೆ ಮಾಡಲ್ಲ. ಅವರಷ್ಟೇ ಅಲ್ಲ, ಎಲ್ಲ ಕಾರ್ಯಕರ್ತರು ಕೂಡ ಸುಖ ಸಂತೋಷದಿಂದ ಬಾಳ್ವೆ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಏನಾಗಿದೆ ಅಂತ ಇಲ್ಲ, ಅವರು ಬಾಳ್ವೆ ಮಾಡ್ತಾರೆ ಅಂದ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ರಾಜ್ಯದ ಜನ ಬಿಜೆಪಿಯಿಂದ ಈ ಸಮಯದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಇಂಥ ಬೃಹತ್ ನಾಟಕ ಮೆಗಾ ಧಾರಾವಾಹಿನಲ್ಲ. ಯಾಕಂದರೆ ಇದು ಭಾಳ ತಿಂಗಳುಗಳಿಂದ ಮುಗಿಯದ ಕತೆ ಥರ ಇದು ಬರ್ತಾನೇ ಇದೆ. ಜನ ಎಕ್ಸ್ಪೆಕ್ಟೇಷನ್ ಏನು? ಇವತ್ತು ಬರ, 160 ತಾಲೂಕಿನಲ್ಲಿ ಬರ.
ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ, 450 ಕೋಟಿ ಮಾತ್ರ ಬಿಡುಗಡೆ ಆಗಿದೆ, ಬೇಕಾಗಿರೋದು 5,000 ಕೋಟಿ, ಅವರು ಒಪ್ಕೊಂಡಿರೋದು 1,780 ಕೋಟಿ. ಈ ಸಮಯದಲ್ಲಿ BJP ಕೇಂದ್ರದ ಸರ್ಕಾರದಲ್ಲಿದೆ, ಇಲ್ಲಿಂದ ಮಂತ್ರಿಗಳು, ಬೆಂಗಳೂರಿಂದ 2 ಮಂತ್ರಿಗಳಿದ್ದಾರೆ, ಇವರೇನೋ ಸಹಾಯ ಮಾಡ್ಬೋದಾ? ಮಹದಾಯಿ ವಿಷಯದಲ್ಲಿ ಇವರೇನೋ ಸಹಾಯ ಮಾಡ್ಬೋದಾ? ಎತ್ತಿನ ಹೊಳೆ ಯೋಜನೆಯಲ್ಲಿ ಇವರು ಸಹಾಯ ಮಾಡ್ಬೋದಾ? ಈ ತರ ಎಕ್ಸ್ಪೆಕ್ಟೇಷನ್ ಜನದಿದೆ. ಆದ್ರೆ ಆ ಜನದ ಭರವಸೆನೆಲ್ಲ ಅವರು ಸುಳ್ಳು ಮಾಡ್ಬಿಟ್ಟು ಕಾಲದಲ್ಲಿ ಬರೀ ತುಂಬಾ 220 ಕೋಟಿ ಅಷ್ಟೇ ಬಿಡುಗಡೆ ಆಗಿದೆ. ನಮ್ದವರು 450 ಕೋಟಿ ಆಗಿದೆ, ಇನ್ನೊಂದು 1,780 ಕೋಟಿ ಏನ್ ತೋರಿಸ್ತಾ ಇದ್ದಾರೆ ಇವರು? ನೀವು ಪ್ರಾಪರ್ ಚಾನೆಲ್ ಅಲ್ಲಿ ಹೋಗ್ತಾ ಇಲ್ಲ, ಅದು ಸಿಕ್ಕಿಲ್ಲ. ಇಲ್ಲಾಂದ್ರೆ ಯಾವಾಗ ಕೊಟ್ಟಿರೋರು 1,780 ಕೋಟಿ ಯಾವತ್ತೋ ಬಂದಿರೋದು. ಪ್ರಾಪರ್ ಚಾನೆಲ್ ಆಗಿಲ್ಲ, ನಂಬಿಕೆ ಇಲ್ಲ. ಮೋದಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಡಿಕ್ಟೇಟರ್ ಮೋದಿ. ಅಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಭೇಟಿ ಕೊಡಕ್ಕೆ ಅವಕಾಶ ಕೊಡಲ್ಲ, ಭೇಟಿಗೆ ಅವಕಾಶ ಕೊಡಲ್ಲ. ಇಂಥ ಸರ್ಕಾರ, ಇಂಥ ಮೋದಿ, ಇಂಥ ಡಿಕ್ಟೇಟರ್ ಅದು ನೋಡ ಜನ ಇವತ್ತು ದಿವಸ ವೋಟ್ ಹಾಕಿರೋದು. ಪಾಲಿಕೆ ಚುನಾವಣೆಗಳಲ್ಲಿ ಒಡಿಶಾದಲ್ಲಿ ಸೆಕೆಂಡ್ ಮಾನ್ಯತೆ ಅಲ್ಲ ರೀ, ಓಟ್ ಒಂದೇ ಮಾನ್ಯತೆ ಅಲ್ಲ, ತಮ್ಮ ಕೆಲಸ ಓಟ್ ಒಂದೇ ಅಲ್ಲ. ಜನನ ವೋಟ್ ಹಾಕೋದು, ನಾವು ಕೆಲಸ ಮಾಡೋದಕ್ಕೆ ವೋಟ್ ಹಾಕ್ತಾ ಇರೋದು. ನಾವು ಕೆಲಸ ಮಾಡಿರೋದಕ್ಕೆ ವೋಟ್ ಹಾಕ್ತಾ ಇರೋದು. ಅಲ್ಲ ನನಗೆ ಅಲ್ಲ, ನಾವು ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ವೋಟ್ ಹಾಕಿರೋದು. ಎಲ್ಲಿ ವೋಟ್ ಹಾಕಿರೋದು? ನಾನು ಅವ್ರಿಗೆ ಬರೋಕ್ಕಿಂತ ಮೊದಲು ಅದೊಂದೇ ಮಾನದಂಡ. ಈ ದೇಶದಲ್ಲಿ ನಮ್ಮ ಆಧ್ಯಾತ್ಮಿಕ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಾವು ನಂಬ್ತೀವೋ ಬಿಡ್ತೀವೋ ಬೇರೆ. ಬಟ್ ಇಡೀ ಈ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಶಿವ ಇದ್ದಾನಲ್ಲ, ಶಿವನಿಗೆ ಒಂದು ವಿಶಿಷ್ಟವಾದ ದ್ರಾವಿಡ ದೇವರು. ಅವನು ಸಾವಿನ ಜೊತೆ ಇರ್ತಾನೆ. ಶಿವನ ಬಗ್ಗೆ ನಾನು ಭಾಳ ಉಳಿದ ದೇವರಾಗಿ ಅವನು ಸತ್ಯಲೋಕದಲ್ಲೋ, ಬ್ರಹ್ಮ ಸತ್ಯಲೋಕದಲ್ಲಿದ್ದಾನಂತೆ, ಇವನು ವೈಕುಂಠ ಅಲ್ಲ. ಶಿವ ಕೈಲಾಸಲ್ಲಿದ್ದರೂ ಅವನು ಸ್ಮಶಾನವಾಸಿ. ಅವನ ಬಗ್ಗೆ ಭಾಳ ಗೌರವ. ಆಯ್ತಾ? ಅವನಿಗೆ ನಾವು ಹರ ಹರ ಮಹಾದೇವ್ ಅಂತೀವಿ, ಹರ ಹರ ಮೋದಿ ಅಂತೀರಲ್ಲ ನೀವು. ಶಿವನ ತಂದು ಕೆಳಗೆ ಬಿಟ್ಟರು ಹರ ಹರ ಅನ್ನೋದು ಶಿವನಿಗೆ ಮಾತ್ರ, ಹರಿಯಲ್ಲ ಅವನು ಹರ. ಶಿವ ಹರ ಹರ ಮಹಾದೇವ್ ಅಂದರೆ ಅನ್ನೋದನ್ನು, ಹರ ಹರ ಮಹಾದೇವನ್ನ ಹರ ಹರ ಮೋದಿ ಅಂತ ಇಡೀ UP ಚುನಾವಣೆಯಲ್ಲಿ ಮಾಡ್ತಿರಲ್ಲ. ನಿಮಗೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ನಂಬಿಕೆ ಇದೆ ಅಂತ ಕೇಳಿ. ಅವ್ರು ಯಾರೋ ಅಭಿಮಾನಿಗಳು ಕೂಗಿದ್ದಾರೆ. ಸಂತೋಷ ಹೇಳ್ಬೇಕಿತ್ತು. ಹರನ್ ಜೊತೆ ನಾನು ಹೋಲ್ಸ್ಬೇಡ್ರಿ, ಹರ ಹರ ಅಂದ್ರೆ ದೊಡ್ಡವರು. ಅಲ್ಲ, ಅವರು ಇಡೀ ದೇಶಕ್ಕೆ ಕೇಳಿಸಿದೆ. ಅವ್ರ ಕಿವಿ ಅವ್ರ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಹೇಳ್ಬೋದು ಅದನ್ನ. ಮೊದಲಿಂದ ಹೇಳ್ತಾರೆ ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮಹಾದೇವ್ ಹೇಳ್ತಾರೆ. ಮೋದಿ ಹೇಳಿದ್ರು ನಾನು ಕೇಳಿಲ್ಲ. ಅದು ಈಗ ಹುಟ್ಟೋದಲ್ಲ ಘೋಷಣೆ. ಈ UP ಎಲೆಕ್ಷನ್ ನಲ್ಲಿ ಅವ್ರೇನು ರೋಡ್ ಶೋ ಮಾಡ್ತಿದ್ರಲ್ಲ, ಆ ರೋಡ್ ಶೋದಲ್ಲಿ ಕೇಳಬರ್ತದೆ ಹರ ಹರ ಮೋದಿ, ಹರ ಹರ ಮೋದಿ. ಮಾದೇವನ್ ನೆನೆದ್ಬಿಟ್ರೆ ಎಲ್ಲರೂ ಪುಣ್ಯ ಬಂದ್ಬಿಟ್ಟು ಅಲ್ಲಾರ ವೈಕುಂಠದ ಜಾಗ ಸಿಗ್ತದೆ. ಶಶಿ, ಈಗ ನಾವು ಮಾತಾಡ್ತಾ ಇದ್ವಿ ಏನು ಇಂಟರ್ನಲ್ ಬಿಕರಿಂಗ್ಸ್. ಈ ಇಂಟರ್ನಲ್ ಬಿಕರಿಂಗ್ಸ್ ಇನ್ BJP ಇವತ್ತಿಂದಲ್ಲ, ಇದು ಮೊನ್ನೆ ಈಶ್ವರಪ್ಪನವರ ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ಇದು ಇವರೆಲ್ಲ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮದೊಂದು ಗುಂಪಿದೆ. ಈ ಗುಂಪು ನಮಗೆ ನಮ್ಮ ಸೋರ್ಸ್ಗಳ ಬಗ್ಗೆ ಹೇಳೋದಾದರೆ ಇದು ಒಂದು RSSನ ಗ್ರೂಪು ಇದನ್ನು ಮಾಡ್ತಾ ಇರುವಂಥದ್ದು. ಮೋದಿ ಏನಿದಾರಲ್ಲ ಅವ್ರಿಗೆ ಕೂಡ ಇದನ್ನ ತಡೆಯೋಕ್ಕಾಗ್ತಾ ಇಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ ನಾನು ಹೇಳ್ತಾ ಇರೋದು. ಜಸ್ಟ್ ಕಂಟ್ರೋಲ್. ನೀವು ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ಕಂಟ್ರೋಲ್ ಈಗ RSS ಕಂಟ್ರೋಲ್ ಆಗಿದ್ರೆ, ಇದ್ರ ಹಿಂದ್ಗಡೆ ಯಡಿಯೂರಪ್ಪ ಗ್ರೂಪಿನ ಹಿಂದೆ RSS ಇದ್ರೆ, RSS ಏನೋ ಅವರ ಆಶಯ ಇದೆ, ಅದಕ್ಕೆ ವಿರುದ್ಧವಾಗಿ ಅಮಿತ್ ಶಾ ಹೇಳ್ಬೋಯ್ತು, ಮುಚ್ಕೊಂಡು ಕೂತ್ಕೊಳ್ಳ, ಏನಂತ ಕಂಡಿದ್ದೆ ನೀನು, ನಾಳೆ ಯಡಿಯೂರಪ್ಪನ CM ಮಾಡಬೇಕು, ನೀವು ಹೋಗ್ಬಿಟ್ಟು ಹಿಂಗೆ ಅತೃಪ್ತಿ ಬೈಬೋದಾಗಿತ್ತು. ಇಲ್ಲ ಇಲ್ಲ ಶಶಿ, ಏನಾಗ್ತಾ ಇದೆ, ಈ ಪವರ್ ಪಾಲಿಟಿಕ್ಸ್ ಇದೆಯಲ್ಲ, ಈ ಪವರ್ ಪಾಲಿಟಿಕ್ಸಲ್ಲಿ ಇಟ್ಸ್ ವೆರಿ ಕಾಮನ್. ಈ ಗ್ರೂಪ್ಸ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. ನಾವು ಹಿಂದೆ ನೋಡಿದ್ದೀವಿ ಇದನ್ನು, ಇದೇನು ಹೊಸದಲ್ಲ ಇದು. ಹಿಂದೆ ಅದೇ ಥರ ಈ ಗುಂಪುಗಳನ್ನು ಕಟ್ಟಿಸಿ ಗುಂಪುಗಳಿಂದ ಹೊಡೆದು ಸಾಕ್ತಾರೆ. ಅದೊಂಥರ ಹೆಂಗೆ ಗೊತ್ತಾ ನಿಮಗೆ, ನಮ್ಮಲ್ಲಿ ಕೋಣ, ಈ ಕಂಬಳದ ಕೋಣ ಸಾಕ್ತಾರೆ ಗೊತ್ತಾ, ಭಾಳ ಗೊತ್ತಿಲ್ಲ. ಅದು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಅದು ಮೈ ಹೊಳಿತಾ ಇರಬೇಕು. ಕಪ್ಪು ಫಳ 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 ಅಂತ ಹೊಳಿತಾ ಇರುತ್ತೆ. ಪ್ರತಿದಿನ KG ಗಟ್ಟಲೆ ಕೊಬ್ಬರಿ ಎಣ್ಣೆ ತಂದು ಉಜ್ಜಿ 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 ತಿನ್ನಿಸ್ಬಿಟ್ಟು ಈ ಕಂಬಳದ ಕೋಣವನ್ನ ಕೊನೆಯಲ್ಲಿ ಒಂದಿನ ಏನಾಗುತ್ತೆ, ನಾವೆಲ್ಲ ಸರಿ ಇದೀವಿ ಅಂತ ಈಶ್ವರಪ್ಪ ಯಡಿಯೂರಪ್ಪ ಭಿನ್ನಮತ ಮಾಡಲಿಕ್ಕೆ ಒಂದು ಕಾರಣ ಮೇಯರ್ ವೆಂಕಟೇಶ್ ಮೂರ್ತಿ ಅವರು ಹೇಳ್ತಾ ಇದ್ರು, BJPಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಕುಸ್ತೋಗಿದೆ, ಯಡಿಯೂರಪ್ಪ ತಾನೇ ದೊಡ್ಡ ಸರ್ವಾಧಿಕಾರಿ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ. ಆನಂತರ ಇಲ್ಲಿ ಸರ್ವಾಧಿಕಾರಿ ಮಾಡಿದ್ರೆ ಯಡಿಯೂರಪ್ಪ ಇದೇ ನಿಮ್ಮ ಚಾನೆಲ್ ನಲ್ಲೇ ವೆಂಕಟೇಶ್ ಮೂರ್ತಿ ಅವರು ಕುಳಿತುಕೊಂಡು ಹೇಳಿದ ಮಾತು, ಇಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಅವಕಾಶ ಕೊಡ್ತಾ ಇಲ್ಲ, ಪದಾಧಿಕಾರಿಗಳ ನೇಮಕದಲ್ಲಿ ಅವ್ರನ್ನ ಜಾಸ್ತಿ ಪರಿಗಣನೆ ಮಾಡ್ತಾ ಇಲ್ಲ, ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ನಾನೇನಾದ್ರು ಮೀಸಲಾತಿ ಇಲ್ಲ ಅಂದ್ರೆ, ಸಂವಿಧಾನದಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ನಾನು ಮೇಯರು ಆಗ್ತಾ ಇರಲಿಲ್ಲ, ಕಾರ್ಪೊರೇಟರು ಆಗ್ತಾ ಇರಲಿಲ್ಲ, ಇವನ್ BJPಲಿ ಇದ್ರು
ಅನ್ನೋ ಮಾತನ್ನ ಅವರು ನಿಮ್ಮ ಚಾನೆಲ್ ಹೇಳಿದ್ದಾರೆ. ಆ ರೀತಿ ಪರಿಸ್ಥಿತಿ ಏನಿಲ್ಲ, ಬಿಜೆಪಿನಲ್ಲಿದೆ. ಆ ಥರದ್ದೇನಿಲ್ಲ ನೋಡಿ, ಆ ಥರದ್ದೇನಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದ್ದೇ ಇದೆ, ಎಲ್ಲೂ ಹೋಗಿಲ್ಲ ಅದ್ರ ಪ್ರಕಾರ. ಮತ್ತೆ ಎಲ್ಲೋ ಒಂದ್ ಕಡೆ ಇವತ್ತಿನ ಸಣ್ಣ ವ್ಯತ್ಯಾಸಗಳಿದೆ, ಆ ವ್ಯತ್ಯಾಸಗಳು ಸರಿ ಮಾಡಬೇಕು. ಆ ವ್ಯತ್ಯಾಸಗಳು ಸರಿ ಮಾಡದಂತ ಸಂದರ್ಭದಲ್ಲಿ ಏನು ರಾಜ್ಯ ಪದಾಧಿಕಾರಿಗಳು ಇರ್ಬೋದು, ಕೆಲವು ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ಯಾರನ್ನ ಕಡೆಗಾಣಿಸಿದ್ದೀವಿ ಅದನ್ನ ಜೊತೆಗೆ ಸೇರಿಸ್ಕೊಳ್ಳಿ ಶಂಕರ್ ಅನ್ನೋದು. ಹೋಗ್ತೀರಾ, ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿಯಲ್ಲಿ ಇದ್ದೇ ಇದೆ ಅಂತ ಸನ್ಮಾನ್ಯ ಶಿವಕುಮಾರ್ ಅವರು. ಡೂ ಯು ಥಿಂಕ್ ಸೊ? ಇದೆ, ಎಲ್ಲ ಒಂದ್ ಕಡೆ ಎತ್ತಿಟ್ಟಿದ್ದಾರೆ ಅಷ್ಟೇ, ಕಾಣಿಸ್ತಾ ಇಲ್ಲ. ಅದು ಸೇಫ್ ಆಗಿದೆ, ಒಂದ್ ಕಡೆ ಎತ್ತಿಟ್ಟಿದ್ದಾರೆ ಬೀಗ ಹಾಕಿ. ಆಕ್ಚುಲಿ ಬಿಜೆಪಿ ಎಲ್ಲ ಸಾಮಾನ್ಯವಾಗಿ ಯಾವ ಪಕ್ಷದಲ್ಲೂ ಯಾವ ಪ್ರಜಾಪ್ರಭುತ್ವ ಕರೆಕ್ಟ್. ಅದು ಒಂದು. ಇನ್ನೊಂದು, ನಾವು ಇದನ್ನ ಬಿಗಿನಿಂಗ್ ಇಂದ ಚರ್ಚೆ ಮಾಡ್ತಾ ಇದೀವಿ. ಹೈಕಮಾಂಡೇ ಈ ಕಡೆ ಗುಂಪು ಈ ಕಡೆ ಗುಂಪು ಎರಡನ್ನೂ ಬಿಟ್ಟು ಆಟ ಆಡಿಸ್ಕೊಂಡು ಅನ್ಸುತ್ತೆ ನನಗನ್ಸೋ ಬಹಳ ಜನ ರಾಜಕೀಯದಲ್ಲಿ ಚರ್ಚೆ ನಡೀತದೆ, ವಾಸುಕ್ಕೆ ಹೇಳ್ಬೋದು ಅನ್ಸುತ್ತೆ. ಒಂದು ಏನು ಮುಂದೆ ಒಂದು ವರ್ಷದ ಒಳಗಡೆ ಚುನಾವಣೆ ಬರುತ್ತೆ, ಕರೆಕ್ಟ್ ಅಷ್ಟೊತ್ತಿಗೆ ಯಡಿಯೂರಪ್ಪನವರು 75 ವರ್ಷನೂ ಆಗಿರುತ್ತೆ. ಸೊ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸುವ ಹುನ್ನಾರದ ಭಾಗವಾಯಿತು, ಅಥವಾ ಅವ್ರ ಕಂಟ್ರೋಲ್ನಲ್ಲಿಡುವ ಒಂದು ತಕ್ಷಣಕ್ಕಂತೂ ಅವ್ರನ್ನ ಕಂಟ್ರೋಲ್ ಇಡೋದೇ ಇದು. ಅವ್ರನ್ನ ಕಂಟ್ರೋಲು ಮತ್ತು ಈಶ್ವರಪ್ಪನವ್ರನ್ನ ಒಂದು ಮಟ್ಟಿಗೆ ಕಂಟ್ರೋಲ್, ಇಬ್ಬರನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಹೋದ್ವಾರ ಯಡಿಯೂರಪ್ಪನವರ ಈ ಜನ್ಮದಿನ ಆಯ್ತಲ್ಲ, ಆವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಗೆ ಬಂತು. 73 ಅಂತ ಹಾಕಿದ್ರು ಅವರು, ಆ್ಯಕ್ಚುಲಿ 74 ಅಂತ ಹಾಕಬೇಕಾಗಿತ್ತು ಅಂತ ದೊಡ್ಡ ಸುದ್ದಿ ಆಯ್ತದ. 74 ಅಂತ ಹಾಕ್ಬಿಡ್ರಪ್ಪ, ಆಮೇಲೆ ನೆಕ್ಸ್ಟ್ ಇಯರ್ಗೆ 75 ಅಂತ ಹೇಳ್ಬಿಡ್ತಾರೆ ಅವರು. 73 ಅಂತ ಹಾಕಿ ಅಂತ ಸ್ವತಃ ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ಸುದ್ದಿ. ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆ ಸುದ್ದಿ ಅಂತೂ ಬಂತು. ಅದನ್ನು ಬಿಟ್ಟು ಇವರಿಬ್ಬರು ಅದೇ ಈಗ ಹೈಕಮಾಂಡ್ ಸೂತ್ರದ ಗೊಂಬೆಗಳು ಎರಡೂ ಅವ್ರ ಕೈನಲ್ಲಿದೆ, ಸೂತ್ರನೂ ಅವ್ರ ಕೈನಲ್ಲಿದೆ, ಆಟ ಆಡಿಸ್ತಾ ಇದ್ದಾರೆ. ಆ ಆಟದ ಮಧ್ಯೆ ಬಲಿಪಶುಗಳಾಗಿರೋರು ಇವತ್ತು ಯಾರು ಅತೃಪ್ತರು. ಬಲಿಪಶುಗಳು ಪರಿವೀಕ್ಷಕರ ಇಂಥ ರಾಜಕೀಯ ಬೆಳವಣಿಗೆಗಳಲ್ಲೇ ಆಗೋದು ಅದೇ. ಏನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನಿದೆ, ಆ ಬ್ರಿಗೇಡ್ ಭಾಳಷ್ಟು ಜನ ಹಿಂದುಳಿದ ವರ್ಗದ ನಾಯಕರುಗಳು ಬಂದಿದ್ದರು. ಅವರಿಗೆ ಈಶ್ವರಪ್ಪನವರು ಎಶ್ಯೂರೆನ್ಸ್ ಕೂಡ ಕೊಟ್ಟಿದ್ದರು, BJP ಏನು ಬೇಕಾದ್ರೂ ಆಗಲಿ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ ಇರುತ್ತೆ, ನೇತೃತ್ವ ವಹಿಸ್ತೀನಿ, ನಾವೆಲ್ಲ ಹಿಂದುಳಿದ ವರ್ಗದವ್ರಿಗೆ ಕೆಲಸ ಮಾಡೋಣ. ಇನ್ನೂ ಒಂದು ಮಾತು ಹೇಳಿದರು, ಬಜೆಟ್ನಲ್ಲಿ ಹಿಂದುಳಿದವರಿಗೆ 10,000 ಕೋಟಿ ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ಬೆಂಬಲ ಮಾಡ್ತೀವಿ ಅಂದರು ಒಂದು ಸಲ. ಸೊ ಯಡಿಯೂರಪ್ಪ BJPಗೆ ಮಾಡಲ್ಲ ಅಂದರು, ಮಾಡ್ತೀನಿ ಅಂದರು, ಮಾಡಲ್ಲ ಅಂದರು, ಮಾಡ್ತೀನಿ ಅಂದರು. ಅವ್ರು ಮಾಡ್ತಾರೆ ಬಿಡ್ತಾರೆ ಯಾವುದೂ ಗೊತ್ತಾಗದೆ ಗೊಂದಲ ಆಗಿಬಿಟ್ಟು ಎಲ್ಲ ಕಿಚಡಿ ಆಗೋಯ್ತು. ಅದರದ್ದು ನನಗದು ನೆನಪಿತ್ತು 10,000 ಕೋಟಿ ಅಂತ. ಈಗ 10,000 ಕೋಟಿ ಕತೆ ಏನಾಗಿದೆ ನನಗೆ ಗೊತ್ತಿಲ್ಲ. ಈಗ ಇಲೆಕ್ಷನ್ ಟೈಮಿಗೆ 10,000 ಕೋಟಿ ಬರುತ್ತೋ, ಇಲೆಕ್ಷನ್ ನಂತರ 10,000 ಕೋಟಿ ಬರುತ್ತೋ, ಆ 10,000 ಕೋಟಿ ಬಂದರೆ ಅದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೋಗುತ್ತೋ ಇಲ್ವೋ, ಯಾರಿಂದ ಅಭಿವೃದ್ಧಿ ಆಗುತ್ತೆ, ಯಾರು ಅಭಿವೃದ್ಧಿ ಆಗಲ್ಲ, ಇದೆಲ್ಲ ಭಾಳ ಕಾಂಪ್ಲೆಕ್ಸ್ ಆದ ಪ್ರಶ್ನೆಗಳು. ಯಾರು ಕೊಡ್ತಾರೆ? ಅಲ್ಲ, 10,000 ಕೋಟಿಯಲ್ಲಿ ಮಠಗಳಿಗೆ ಎಷ್ಟು ಎಲ್ಲಿಂದ ಗೊತ್ತಿಲ್ಲ. ಎನಿವೆ ಇದು ನಡೀತಾ ಇದೆ, ಈ ಒಂದು ಜಗಳ ನಡೀತಾ ಇದೆ. ಈ ಜಗಳ ಕೋಳಿ ಜಗಳವೋ, ಸಿಂಹದ ಜಗಳವೋ, ಹುಲಿ ಜಗಳವೋ, ಯಾವ ಜಗಳವೋ ಗೊತ್ತಿಲ್ಲ, ಜಗಳ ಅಂತೂ ನಡೀತಾ ಇದೆ. ಇದು ಸದ್ಯಕ್ಕಂತೂ ತಣ್ಣಗಾಗೋ ಲಕ್ಷಣ ಕಾಣಲ್ಲ. ತಣ್ಣಗಾಗುವ ಸ್ಥಿತಿ ಇದ್ದರೂ ಭಾರತೀಯ ಜನತಾ ಪಕ್ಷದ ವರಿಷ್ಠರು ತಣ್ಣಗಾಗೋದಕ್ಕೆ ಬಿಡಲ್ಲ ಅಂತ ಕಾಣುತ್ತೆ. 2017-18 ರಾಜ್ಯ ಬಜೆಟ್ ಮಂಡನೆಗೆ ಭರದ ಸಿದ್ಧತೆ ನಡೀತಾ ಇದೆ. ಬಜೆಟ್ ಹಿನ್ನೆಲೆಯಲ್ಲಿ ಹಣಕಾಸು ಸಚಿವರು ಆಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಂತ್ರಿ ಪರಿಷತ್ ಸಭೆ ನಡೆಸಿದರು. ರೈತರ ಸಮಸ್ಯೆ, ಬರ ನಿರ್ವಹಣೆಗೆ ವಿಶೇಷ ಯೋಜನೆ ಹಾಗೂ ಜನಪ್ರಿಯ ಯೋಜನೆಗಳ ಅನುಷ್ಠಾನ ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ಅಂಶಗಳು. ಜನಪರ ಬಜೆಟ್ ಮಂಡನೆಗೆ ಸರ್ಕಾರದ ತಯಾರಿ. ಮಂತ್ರಿ ಪರಿಷತ್ ಸಭೆಯಲ್ಲಿ ಹಲವು ಮಹತ್ವದ ಚರ್ಚೆ. ಬರ ನಿರ್ವಹಣೆ, ರೈತರ ಸಮಸ್ಯೆಗಳಿಗೆ ಸಭೆ ಒತ್ತು. ಮಂತ್ರಿ ಪರಿಷತ್ ಸಭೆಯನ್ನ ಸಾಮಾನ್ಯವಾಗಿ ವಿಶೇಷ ಹಾಗೂ ತುರ್ತು ಸಂದರ್ಭಗಳಲ್ಲಿ ಕರೆಯೋದು ವಾಡಿಕೆ. ಇದೇ ಮಾರ್ಚ್ 15ರಂದು ಮಂಡಿಸೋಕೆ ಉದ್ದೇಶಿಸಲಾಗಿರುವಂತಹ ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಹಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಇವತ್ತು ಮಂತ್ರಿ ಪರಿಷತ್ ಸಭೆ ನಡೆಸೋ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಸಭೆಯಲ್ಲಿ ಸಂಪುಟದ ಸಚಿವರು ಹಾಗೆ ರಾಜ್ಯ ಖಾತೆ ಸಚಿವರು ಭಾಗಿಯಾಗಿದ್ರು. ಇನ್ನು ಮಂತ್ರಿ ಪರಿಷತ್ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂಗಡ ಪತ್ರದ ಕಾರ್ಯಸೂಚಿಯನ್ನ ಮಂಡಿಸಿದ್ರು. ಇನ್ನು ಸಭೆಯಲ್ಲಿ ಇಲಾಖಾವಾರು ಅನುದಾನಗಳ ಬಗ್ಗೆ ಸಚಿವರ ಜೊತೆ ಹಾಗೂ ಜಿಲ್ಲಾವಾರು ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದ್ರು. ರೈತರ ಸಮಸ್ಯೆ, ಬರ ಪರಿಸ್ಥಿತಿಯನ್ನ ಎದುರಿಸೋಕೆ ಬಜೆಟ್ನಲ್ಲಿ ವಿಶೇಷ ಯೋಜನೆಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಯಿತು. ಇಲಾಖೇತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಪುಟ ಸದಸ್ಯರಿಂದ ಮಾಹಿತಿಯನ್ನ ಪಡೆದ್ರು. ಹೊಸ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದು ಸಲಹೆಯನ್ನ ನೀಡಿದ್ರು. ಇನ್ನು ಚುನಾವಣೆ ದೃಷ್ಟಿಯಿಂದ ಇತರೆ ಜನಪ್ರಿಯ ಯೋಜನೆಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಯಿತು.
ಉಕ್ಕಿನ ಸೇತುವೆ ಯೋಜನೆ ಕೈಬಿಟ್ಟಿದ್ದಕ್ಕೆ ಬೇಸರ. ಇನ್ನು ಇದೇ ವೇಳೆ ಬೆಂಗಳೂರಿನಲ್ಲಿ ನಿರ್ಮಿಸೋಕೆ ಉದ್ದೇಶಿಸಲಾಗಿದ್ದಂತಹ ಉಕ್ಕಿನ ಸೇತುವೆ ಯೋಜನೆ ರದ್ದತಿ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಕೆಲವು ಸಚಿವರು ಯೋಜನೆ ರದ್ದತಿ ಕುರಿತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದ ಯೋಜನೆಯನ್ನ ಸಂಪುಟ ಸಭೆಯ ಗಮನಕ್ಕೆ ತರದೆ ರದ್ದು ಮಾಡಿದ ಬಗ್ಗೆ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶೇಷ ಸಂದರ್ಭದಲ್ಲಿ ನಡೆಸುವ ಮಂತ್ರಿ ಪರಿಷತ್ ಸಭೆಯನ್ನ ಬಜೆಟ್ಗೂ ಮುನ್ನ ನಡೆಸೋದಕ್ಕೆ ತೀರ್ಮಾನಿಸಿರುವುದನ್ನ ಎಲ್ಲಾ ಸಚಿವರು ಸ್ವಾಗತಿಸಿದ್ದಾರೆ. ಒಟ್ನಲ್ಲಿ ಇವತ್ತು ನಡೆದ ಮಂತ್ರಿ ಪರಿಷತ್ ಸಭೆ ಬಜೆಟ್ ನಿರೀಕ್ಷೆಗಳನ್ನ ಇನ್ನಷ್ಟು ಹೆಚ್ಚಿಸಿದೆ. ಕ್ಯಾಮರಾಮನ್ ಯೋಗೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಏನು ಮಂತ್ರಿ ಪರಿಷತ್ ಸಭೆ ಇದೆ, ಅದು ವಿಶೇಷ ಸಂದರ್ಭಗಳಲ್ಲಿ ನಡೆಯುವಂಥದ್ದು. ಇವತ್ತೇನು 15ರಂದು ಏನು ಮುಂಗಡ ಪತ್ರ ಮಂಡನೆಯಾಗತ್ತೆ, ಅದರ ಪೂರ್ವಭಾವಿಯಾಗಿ ಇವತ್ತು ಚರ್ಚೆ ನಡೀತು. ಹಾಗೆಯೇ ಕಳೆದ ಕೆಲವು ದಿನಗಳ ಏನು ಬೆಳವಣಿಗೆಗಳೇನಿತ್ತು ಆ ಬೆಳವಣಿಗೆ ಬಗ್ಗೆ ಕೂಡ ಇವತ್ತಿನ ಮಂತ್ರಿ ಪರಿಷತ್ ಸಭೆಯಲ್ಲಿ ಚರ್ಚೆ ನಡೆಸಿತು. ಸೊ ಇದು ಚುನಾವಣೆ ಬರೋದಕ್ಕೆ ಇನ್ನೂ 1 ವರ್ಷಗಳ ಕಾಲ ಇರೋದರಿಂದ ಈ ಒಂದು ಬಜೆಟ್ ಮುಂಗಡ ಪತ್ರ ಏನಿದೆ ಅದು ಜನಪರವಾದ ಹಲವು ಯೋಜನೆಗಳನ್ನು ಈ ಬಜೆಟ್ನಲ್ಲಿ ಮಂಡಿಸ್ಬೋದು ಅನ್ನುವ ನಿರೀಕ್ಷೆ ಇದೆ. ಆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ನಡೆಸೋದು ಅಂತ ಹೇಳಲಾಗ್ತಾ ಇದೆ. ಯಾಸ್ ಗೌಡ್ರೆ, ಏನು ನಿರೀಕ್ಷೆ ಮಾಡ್ಬೋದು? ಏನು 15ರಂದು ಏನು ಮುಂಗಡ ಪತ್ರ ಮಂಡನೆ ಆಗುತ್ತೆ? ಈ ಬಾರಿಯ ಬಜೆಟ್ ತುಂಬ ದೊಡ್ಡ ಗಾತ್ರದ ಬಜೆಟ್ ಆಗುತ್ತೆ. ಸುಮಾರು 1,87,88,000 ಲಕ್ಷ ಕೋಟಿ, 1.87 lakh crores ಬಜೆಟ್, ದೊಡ್ಡ ಬಜೆಟ್ ಆಗುತ್ತೆ. ಆಮೇಲೆ ಈ ಬಾರಿ ಬಜೆಟಲ್ಲಿ ಜನಗಳ ನಿರೀಕ್ಷೆ ಜಾಸ್ತಿ ಇದೆ. ಈ ಬರ ಪರಿಸ್ಥಿತಿಯಿಂದ ಹಿಡಿದು ರೈತರು, ಡಿಮಾನಿಟೇಷನ್ ಎಫೆಕ್ಟ್ ಅಲ್ಲಿ ಕಾರ್ಮಿಕರು, ಅಂದ್ರೆ ಪಾಪ್ಯುಲಿಸ್ಟ್ ಪ್ರೋಗ್ರಾಮಿಗೆ ಹೆಚ್ಚಿನ ಪಾಪ್ಯುಲಿಸ್ಟ್ ಅಲ್ಲ, ಜಸ್ಟ್ ಪಾಪ್ಯುಲಿಸ್ಟ್ ಅಲ್ಲ. ಯಾಕಂದ್ರೆ ಇದು ಜನಗಳಿಗೆ ಐತಿಹಾಸಿಕವಾದ ಒಂದು ಬಜೆಟ್ ಆಗಬೇಕು, ಮತ್ತೆ ಅವ್ರಿಗೆ ಅದು ತಲುಪಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಲಾಸ್ಟ್ 3-4 ಮಂತ್ಸ್ ಇದು ಸಿದ್ದರಾಮಯ್ಯ ಅವರು ಮಂಡಿಸ್ತಾರೆ 11ನೇ ಬಜೆಟ್. ಹೌದು. ಈ ಬಜೆಟ್ ಅಲ್ಲಿ ಏನಂದ್ರೆ ಈಗ ಕಳೆದ ಬಜೆಟ್ ಏನಾಗಿತ್ತು 1,64,000 crores ಇತ್ತು. ಈ ಬಾರಿ ಒಂದು 15% ಹೆಚ್ಚಿಗೆ ಹೈಕ್ ತಗೊಂಡಿದ್ದಾರೆ. ನಾನು ಇನ್ನೊಂದು ಕುತೂಹಲ ಇದೆ, ಈ ಮಠಗಳಿಗೆಲ್ಲ ಅನುದಾನ ಇರುತ್ತಾ? ನೋಡಿ, ಯಾರ್ಯಾರು ಅರ್ಜಿ ಹಾಕ್ತಾರೆ, ಯಾರ್ಯಾರಿಗೆ ಸಹಾಯದ ಅಗತ್ಯ ಇದೆ, ಎಜುಕೇಶನ್ಗೆ, ಎಂಪ್ಲಾಯ್ಮೆಂಟ್ಗೆ, ಮಠಗಳು ವಿದ್ಯಾಸಂಸ್ಥೆಗಳು ಇರ್ತವೆ. ಅವ್ರು ಯಾರು ಅಗತ್ಯ ಇದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ. ಯಾರಿಗೂ ಕೊಡಲ್ಲ ಅಂತ ಹೇಳಲ್ಲ, ಬಟ್ ಯಾರು ಅರ್ಜಿ ಹಾಕಿ ತಗೋಬೇಕಾಗ್ತದೆ ಅಷ್ಟೇ. ಅದು ಈ ಸರ್ಕಾರದಲ್ಲಿ ಎಲ್ಲ ಸರ್ಕಾರದವರು ಕೊಡ್ತಾರೆ, ಯಾರು ಅದಕ್ಕೆ ವಿರೋಧವಾಗಿರಲ್ಲ. 2018ರ ಚುನಾವಣೆ ತಯಾರಿ ಅಂತ ಅನಿಸ್ತಾ ಇದೆ ನನಗೆ. ಅದು ಇರ್ಬೋದು, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ತಯಾರಿ ಮಾಡ್ತಾರೆ. ಗೌಡ್ರೆ, ಏನಾಗುತ್ತೆ ಅಂತಂದ್ರೆ ಈ ಸ್ಕೀಮ್ಗಳಿದೆಯಲ್ಲ, ಯಾವುದೇ ಬಜೆಟ್ ನೀವು ತಗೊಳ್ಳಿ, ಸಿದ್ದರಾಮಯ್ಯನವರು ಮಂಡಿಸಿರುವಂಥ ಬಜೆಟ್ ಎಲ್ಲ ಪಾಪ್ಯುಲಿಸ್ಟ್ ಆಗೇ ಇದೆ. ಕರೆಕ್ಟ್. ಈಗಲೂ ಸಹ ಅದನ್ನು ಮುಂದುವರಿಸ್ತಾರೆ. ಮತ್ತೆ ಈಗ ಒಂದು ಪ್ರಶ್ನೆ ಇರೋದಂದ್ರೆ, ರೈತರ ಸಾಲನ ಸ್ವಲ್ಪನಾದ್ರೂ ಮನ್ನಾ ಮಾಡ್ತಾರ? ಇದು ರೈತ ಸಾಲದಲ್ಲಿ ವಿಷಯದಲ್ಲಾಗ 900 ಕೋಟಿ ಆಲ್ರೆಡಿ ಬಡ್ಡಿ ಮನ್ನಾ ಮಾಡಿದ್ದಾರೆ 22 ಲಕ್ಷ ರೈತರಿಗೆ. ಯಾಕಂದ್ರೆ ಕಳೆದ ಮಂತಲ್ಲಿ ಅದನ್ನು ಅನೌನ್ಸ್ ಮಾಡಿ 900 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಬಡ್ಡಿ ಮನ್ನಾ ಮಾಡಿದ್ದಾರೆ. ಈಗ ಸಾಲ ಮನ್ನಾ ಒಂದು ಡಿಮ್ಯಾಂಡ್ ಆಗಿದೆ. ಇವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ನೀವು 50% ಸಾಲ ಮನ್ನಾ ಮಾಡಿ, ನಾವು 50% ಸಾಲ ಮನ್ನಾ ಮಾಡ್ತೀವಿ, ನಾವು ರೆಡಿ ಇದ್ದೀವಿ ಅಂತ. ಯಾಕಂದ್ರೆ ನಮ್ಮ ಬಡ್ಜೆಟ್ ಯಾಕಂದ್ರೆ ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರಗಳು ಜನಗಳ ಆಗುವಗಳು ನೋಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇರ್ತದೆ. ಕೇಂದ್ರ ಸರ್ಕಾರಕ್ಕೆ ಏನು ಇಂಪ್ಯಾಕ್ಟ್ ಆಗಲಿಲ್ಲ, ಜನತೆಗೆ ಬಂದಿದೆ ಏನಾಗಿದೆ ಅಂತ. ಬಟ್ ಆದ್ರೆ ಅವರ ಸಹಕಾರ ಬೇಕಾಗ್ತದೆ. ಆ ಸಮಯದಲ್ಲಿ 50% ಕೇಳಿದ್ದಾರೆ, ಇವರು ಇದ್ರ ಪರವಾಗಿದ್ದಾರೆ, ರೈತರ ಸಾಲ ಮನ್ನಾ ಪರವಾಗಿದ್ದಾರೆ. ನೀವೇನು ನಿರೀಕ್ಷೆ ಮಾಡ್ತೀರಿ ಶಂಕರ್? ನಾನು ಮುಂದಿನ ಸುದ್ದಿಗೆ ಹೋಗ್ಬೇಕು. ಈಗ ಏನು ಚುನಾವಣಾ ಬಜೆಟ್ ಅಂತೇಳಿ ಯೋಚನೆ ಮಾಡಿದಾಗ ಅವರು ಬರದ ಬಗ್ಗೆನೂ ಯೋಚನೆ ಮಾಡ್ತಾರೆ, ಕುಡಿಯೋ ನೀರಿನ ಬಗ್ಗೆನೂ ಯೋಚನೆ ಮಾಡ್ತಾರೆ, ಜನಪ್ರಿಯ ಬಜೆಟ್ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅಲ್ಲ, ಯೋಚನೆ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಏನು 1,65,000 ಕೋಟಿಯಿಂದ ಈಗ ಎಕ್ದಮ್ 1,87,000 ಕೋಟಿ ಮಾಡಿದ್ರು ಕೂಡ ಅನುಷ್ಠಾನಕ್ಕೆ ಎಷ್ಟು % ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅಲ್ಲ, ಕಳೆದದ್ದು ನೀವು ಕಂಪ್ಯಾರಿಸನ್ ಮಾಡಿದ್ರೆ ಅರೌಂಡ್ 38-40% ಅಷ್ಟೇ ಬಂದಿರೋದು. ನಿಮ್ಮ ಸದಾನಂದ ಗೌಡರು ಇವರು ಅದಾಗ ಎಷ್ಟು % ಆಗಿತ್ತು? ಅಲ್ಲ, ನಾನು ಹೇಳ್ತಾ ಇರೋದು ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಒಟ್ಟಾರೆ ಇವತ್ತಿನ ದಿವಸ ಎಷ್ಟೇ ನೀವು ಬಜೆಟ್ ಗಾತ್ರ ದೊಡ್ಡದು ಮಾಡಿದ್ರೆ ಅನುಷ್ಠಾನ ಎಷ್ಟಾಗುತ್ತೆ? ಯಡಿಯೂರಪ್ಪ ಪ್ರಥಮ ಬಾರಿಗೆ 1 ಲಕ್ಷ ಕೋಟಿ ಮಾಡಿದ್ರಲ್ಲ, ಅದರ ಆ ವರ್ಷ ಅನುಷ್ಠಾನ ಆಗಿದ್ದು ಎಷ್ಟು ಸರ್? ಅದು ರೈತರ ಬಜೆಟ್ ಅಲ್ಲಲ್ಲ, ಅದು ಬೇರೆ. ಸ್ಪೆಷಲ್ ಬಜೆಟ್ ಅಲ್ಲ, ರೈತರ ಬಜೆಟ್ ಬೇರೆ ಮಾಡಿದ್ರು, ಆಮೇಲೆ ಜನರಲ್ ಬಜೆಟ್ ಮಾಡಿದ್ರು. ನಾನೆಲ್ಲ ಹೇಳೋದು ಏನಂದ್ರೆ, ಯಾವುದೇ ಆಗಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇದು ನಾನು ಹೇಳ್ತಾ ಇರೋದು ಅನುಷ್ಠಾನಕ್ಕೆ ಆಕ್ಚುಯಲ್ಸ್ ಎಷ್ಟಾಗುತ್ತೆ ಅದನ್ನ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ನೀವು ರಾಜಕೀಯ ಒಂದ್ ಕಡೆ ಬದುಕಿರಿ, ಇದನ್ನು ಅನುಷ್ಠಾನ ಮಾಡುವ ಮಿಷನರಿಗಳಿದೆ. ಹೌದು, ಖಂಡಿತ. ಅಧಿಕಾರಿಗಳು ಅದೇ ಇಂಪಾರ್ಟೆಂಟ್. ಅದೇ ಅಧಿಕಾರಶಾಹಿ, ಬೇರೆ ಚೇಂಜ್ ಆಗಲ್ಲ.
ಅನುಷ್ಠಾನ ಮಾಡೋರು ಅವರೇ. ನೀವು ಕಿವಿ ಹಿಂಡ್ತಾ ಇದ್ದು ನೀವು ವರ್ಷಗಳು ಹೋದಾಗ ಅವ್ರಿಗೆ ಇನ್ನೂ ಚರ್ಮ ದಪ್ಪ ಆಗ್ತಾ ಹೋಗುತ್ತೆ ಅಧಿಕಾರಿಗಳಿಗೆ. ಖಂಡಿತ ಹಾ, ಎಲ್ಲ ಅವ್ರು- ನೀವು ಹತ್ತಿ ಹೇಳಿದ್ರೆ ಇನ್ಫ್ಲೂಯೆನ್ಸ್ ಮಾಡಿದ್ರು ನೀವು ಕೂಡ ಹೇಳಿದ್ದನ್ನ- ನಿರ್ಧಾರ ಮಾಡೋದು ನಿರ್ಣಯ ಮಾಡೋದು ಅಧಿಕಾರಿ. ನೀವು ಹಿಂಗ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡದಿರೋದು ಹೆಂಗೆ ಅಂತ ಯೋಚನೆ ಮಾಡೋಷ್ಟು ನಮ್ಮ ಅಧಿಕಾರಶಾಹಿ ಪವರ್ಫುಲ್ ಆಗಿದ್ದಾರೆ. ಖಂಡಿತ ಖಂಡಿತ ಅಲ್ವಾ? ಅದಕ್ಕೆ ರಾಜಕೀಯವಾಗಿ ಸುಮ್ಮನೆ ಆ ಕಡೆ ಬಾಟ ಮಾಡ್ಕೊಂಡು ಹೋಗೋದಕ್ಕಿಂತ ಎಸ್ ಶಂಕರ್. ಅದು ಈ ಬಜೆಟ್ಗೆ ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರ ಮುಂದೆ ಬಹಳ ದೊಡ್ಡ ಚಾಲೆಂಜ್ಗಳಿದೆ. ಒಂದು ಬಹಳ ಭೀಕರವಾದ ಬರಗಾಲ, ಎರಡನೇದು ಡಿಮಾನಿಟೈಸೇಷನ್ ಎಫೆಕ್ಟ್. ಕರೆಕ್ಟ್. ಸೊ ಹಾಗಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇವೆರಡೂ ಹೊಡೆತ ಕೊಡುವಂಥವೆ. ಅದರಲ್ಲಿ ಅವರು ಮಹತ್ವಾಕಾಂಕ್ಷೆಯಿಂದ ಇನ್ನು ಬಿಗ್ಗರ್ ಬಜೆಟ್ ಕಡೆಗೆ ಏನು ಮಾಡ್ತಿದ್ದಾರೆ, ನ್ಯಾಚುರಲಿ ಬರ ಪರಿಹಾರ, ರೈತರಿಗೆ ಸಹಾಯ ಆಗೋದನ್ನು ಅವರು ಮಾಡಲೇಬೇಕಾಗತ್ತೆ. ಅದು ಪಾಪ್ಯುಲಿಸ್ಟು ಹೌದು, ನೆಸಸರಿನೂ ಹೌದು. ಮುಗಿಯೋ ಸಮಯ ಬಂದಿತ್ತು. ಆದರೆ ಡಿ ಕೆ ಶಿವಕುಮಾರ್ ಹಾಕಿರೋ ಒಂದು ಸವಾಲಿನ ಸುದ್ದಿ ಇದೆ, ಅದರ ರೆಫರ್ ಮಾಡ್ತೀನಿ, ಅವ್ರು ಉತ್ತರ ಕೊಡಬೇಕು. ಏನು ಇಂದಿನ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಬಿಜೆಪಿ ನಾಯಕರು ಏನು ಆರೋಪ ಮಾಡಿದರು, ಈ ಆರೋಪವನ್ನು ಸಚಿವ ಡಿ ಕೆ ಶಿವಕುಮಾರ್ ಅವರು ಸವಾಲಾಗಿ ಸ್ವೀಕರಿಸಿದ್ದಾರೆ. ಮತ್ತು ಬಿಜೆಪಿ ಹೇಳಿದ್ದಾರೆ, ಬಿಜೆಪಿ ಎಲ್ಲ ಆರೋಪಗಳಿಗೆ ಸಂಬಂಧಿಸಿದಂತೆ ಮುಕ್ತ ಚರ್ಚೆಗೆ ಬರುವಂತೆ ಅವರು ಎಲ್ಲ ಬಿಜೆಪಿ ಏನು ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ರೆಡಿ ಇದ್ದೀರಾ? ಖಂಡಿತ ರೆಡಿ ಇದ್ದೀವಿ. ಅದರಲ್ಲೇನಿದೆ, ಮುಕ್ತ ಚರ್ಚೆ ಮಾಡೋದ್ರಲ್ಲೇನಿದೆ. ಸರಿ ತಪ್ಪು ಆಮೇಲೆ ಚರ್ಚೆ ಮಾಡ್ಬೇಕಲ್ಲ, ಡಿಬೇಟ್ ಆಗ್ಬೇಕು. ಈ ವರ್ಷದ ಮಾತ್ರ ಸಾಕು. ಶೋಭಾ ಕರಂದ್ಲಾಜೆ ಎಲ್ಲ ತಗೊಳ್ಳಿ, ನೀವು ಎಲ್ಲ ತಗೊಳ್ಳಿ, ನಾವು ಹೇಳ್ತಾನೆ ಇದೀವಲ್ಲ, ಎಲ್ಲವೂ ತಗೊಳ್ಳಿ, ಎಲ್ಲ ಚರ್ಚೆ ಪಾರದರ್ಶಕತೆ ಬರಬೇಕು, ಟ್ರಾನ್ಸ್ಪರೆಂಟ್ ಬರಬೇಕು, ದಯಮಾಡಿ ಮಾಡಿ. ಅವಾಗ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಗಳಾಗಿತ್ವಲ್ಲ, ಅಲ್ಲ ಖಂಡಿತ ಅದನ್ನು ಕೂಡ ಟ್ರಾನ್ಸ್ಪರೆಂಟ್ ಬರಲಿ, ಅದು ಟ್ರಾನ್ಸ್ಪರೆನ್ಸಿ ಬರಲಿ, ಅದು ಕೂಡ ಪಾರದರ್ಶಕತೆ ಬರಲಿ, ಎಲ್ಲವನ್ನೂ ನೋಡಿ. ಭಾರತೀಯ ಜನತಾ ಪಾರ್ಟಿಯವರು ಎಷ್ಟು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ, ಊಹಾಪೋಹದ ಆರೋಪಗಳು, ಸುಳ್ಳು ಆರೋಪಗಳನ್ನ ಮಾಡ್ಲಿಕ್ಕೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು ತುಂಬಾ ತಪ್ಪು. ಯಾವ್ದಾದ್ರು ದಾಖಲೆ ಇದ್ರೆ ತನಿಖೆ ಮಾಡ್ಲಿ. ಅದು ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಚಾಲೆಂಜ್ ಮಾಡಿದ್ದಾರೆ, ಬನ್ನಿ ಸಾರ್ವಜನಿಕವಾಗಿ ಬರ್ತೀರಾ, ಸದನದಲ್ಲಿ ಬರ್ತೀರಾ, ಬನ್ನಿ ಚರ್ಚೆ ಮಾಡೋಣ ಅಂತ. ಇವರು ಸುಳ್ಳು ಆರೋಪಗಳನ್ನ ಮಾಡ್ಲಿ, ಹೋಗ್ಬಾರ್ದು, ಬರ್ತಾರೆ, ಪ್ರಕರಣ ಆಗ್ಬಾರ್ದು, ಇವ್ರದ್ದು ಗುದ್ದೋಡು ಪ್ರಕರಣ ಆಗ್ಬಾರ್ದು, ಇವರು ಫ್ಯಾಕ್ಟ್ ಇಟ್ಕೊಂಡು ಮಾತಾಡಬೇಕು. ಆರೋಪಗಳು ಒಂದು ಕಲ್ಲಿದ್ದಲು ಖರೀದಿ ಮಾಡಿದ್ವಿ, ನೀವು ಅದಕ್ಕೆ ಡಾಕ್ಯುಮೆಂಟ್ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ. ಪಾಸಿಂಗ್ ರಿಮಾರ್ಕ್ ಖರೀದಿಯಲ್ಲಿ ಅವ್ಯವಹಾರ ಆದ್ರೆ ಇಷ್ಟು ಪರ್ಸೆಂಟ್ ಆಗಿದೆ, ಹಿಂಗಾಗಿದೆ, ವಿವರಿಸಬೇಕು. ವಿ ಶುಡ್ ಬಿ ಸೀರಿಯಸ್. ದಟ್ ಇಸ್ ವಾಟ್ ಐ ಬಿಲೀವ್. ಎವ್ರಿ ರೈಟ್ ಟು ಕ್ರಿಟಿಸೈಸ್ ದ ಗವರ್ಮೆಂಟ್, ಯು ಶುಡ್ ಡೂ ಇಟ್. ಅಲ್ಲ, ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಇರುತ್ತೆ, ಸಂದರ್ಭಕ್ಕೆ ತಕ್ಕಂಗೆ ಅದ್ರ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ. ಯಾಕೆ ಮಾಡೋದಿಲ್ಲ? ಸುಳ್ಳು ಆರೋಪಗಳು, ಸುಳ್ಳು ಆರೋಪಗಳು ಇಂಧನ ಇಲಾಖೆ, ಇಂಧನ ಇಲಾಖೆ ಸಾಕ್ಷ್ಯ ಕೊಡೋವರಿಗೆ ಆರೋಪ ಸುಳ್ಳು ಅಂತ ಅನ್ಬೇಕಂತ. ಸಾಕ್ಷ್ಯ ಕೊಡ್ತಾರೆ ಯಾವಾಗ? ಅಲ್ಲ, ಆ ಕಾಲ ಬಂದಾಗ ಸಾಕ್ಷ್ಯ ಕೊಡ್ತಾರೆ. ಈಗ ಹೇಳಿದ್ದಾರೆ, ಕಾಲ ಯಾವಾಗ ಬರುತ್ತೆ? ಇಲೆಕ್ಷನ್ ಅಲ್ಲ ಖಂಡಿತ ಬರ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಇಂಧನ ಇಲಾಖೆನ ಮಾದರಿ ಇಲಾಖೆ ಅಂತ ಹೇಳಿ ಎಲ್ಲಾ ರಾಜ್ಯಗಳಿಗೂ ಕಾರ್ಯಸೂಚಿಯನ್ನ ಇದನ್ನ ಫಾಲೋ ಮಾಡಿ ಅಂತ ಹೇಳಿದೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋ ಇಲಾಖೆ ಇದು. ಆದ್ರೆ ಇವ್ರಿಗೆ ಏನ್ ಗೊತ್ತಾ, ಆ ವರ್ಚಸ್ಸು ಅದು ತಲೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ಏನಂದ್ರೆ ಏನೋ ಒಂದು ಆರೋಪ ಮಾಡ್ಬೇಕು, ಕೆಲಸ ಮಾಡ್ತಾ ಇದೆ, ಆದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಾ ಇರೋದು. ಭ್ರಷ್ಟಾಚಾರ ನಿಯಂತ್ರಣ ಬರೀ ತೆವಲಿಗೋಸ್ಕರ ಹೇಳಿಕೆ ಕೊಡಬಾರ್ದು, ಆರೋಪ ಸಾಕ್ಷ್ಯ ಇಲ್ದಲೆ ಹೇಳಿಕೆ ಕೊಡಬಾರ್ದು. ಇದ್ರೆ ಹೋಗಿ ಸಾಕ್ಷಿಗಳು ಬಂತಲ್ಲ, ಈಗ ಡೈರಿ ಕೊಟ್ಟಿದ್ದ ಡೈರಿ ಬಂತಲ್ಲ, ಬೇರೆ ಪ್ರಶ್ನೆ. ಆಯ್ತಪ್ಪ, ಮೋದಿ ಮೇಲೆ ಡೈರಿ ಮಾಡಿದ್ರೆ ಮೋದಿ ಮೇಲೆ ಆಯ್ತು, ಸ್ಟೀಲ್ ಬ್ರಿಡ್ಜ್ ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಬೇಕಾಯ್ತು. ನೀವು ಮಾಡ್ಬೇಕಾಗಿತ್ತು. ಸಾವಿರ ಹೇಳ್ತೀವಿ, ಗೌರವಾನ್ವಿತ ಶಿವಕುಮಾರ್ ಒಂದು ಮಾತು ಹೇಳ್ತೀನಿ. ಸ್ಟೀಲ್ ಬ್ರಿಡ್ಜ್ ಹೇಳೋದಕ್ಕೆ ಯೂಶುವಲಿ ಕಮಿಷನ್ ಪಡೆದ್ರೆ ಕ್ಯಾನ್ಸಲ್ ಮಾಡಲ್ಲ, ದುಡ್ಡು ವಾಪಸ್ ಕೊಡ್ಬೇಕು. ನಿಮ್ಗೆ ಒಂದು ಹೇಳ್ತೀನಿ, ಒಂದ್ ನಿಮಿಷ. ಯಾವ ಸಿದ್ಧಾಂತ ಭ್ರಷ್ಟಾಚಾರ ಮಾಡೋರು, ಯಾವ ಸಿದ್ಧಾಂತ? ಶಿವಕುಮಾರ್ ಯೋಚನೆ ಮಾಡಿ, ನೀವು ಚೆಕ್ನಲ್ಲಿ ಏನಾದ್ರೂ ಲಂಚ ತಗೊಂಡ್ರೆ ಮಾತ್ರ ಆವಾಗ ವಾಪಸ್ ಕೊಡಕ್ ಲೆಕ್ಕ ಇರುತ್ತೆ ಅಲ್ವಾ? ನಿಮ್ಮವ್ರು ಮಾಡಿದ್ರಲ್ಲ, ಯಾರು? ಪ್ರೇರಣಾ ಟ್ರಸ್ಟ್ ಚೆಕ್ಕಲ್ ತಗೊಂಡಿದ್ದು ಡೊನೇಷನ್. ಡೊನೇಷನ್ ಹೌದು, ಅದು ಅಕೌಂಟ್ ಚೆಕ್ಕಲ್ ಕೊಟ್ಟಿದ್ದಾರೆ. ಸೀರಿಯಸ್ ಇಶ್ಯೂ. ಈ ಕಮಿಷನ್ ಯಾವನೋ ಕೊಟ್ಟವನೇನು ಮುಚ್ಕೊಂಡು ಕುತ್ಕೊಳ್ಳಲ್ಲ ಅವನು ಅಲ್ವಾ? ವಾಪಸ್ ಕೊಡ್ಬೇಕು. ಈ ಅಕೌಂಟ್ ಅಲ್ಲಿ ಹೇಗೆ ಕೊಡ್ತಾರೆ ತಗೊಂಡ್ರೆ? ಹೌದು, ಇವರು ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡಕ್ಕಾಗಲ್ಲ?
ಮಾಡ್ಬೋದಿತ್ತಲ್ಲ. ವಾಪಸ್ ಕೊಡ್ಬೇಕಲ್ವಾ? ಹೆಂಗ್ ಕೊಡ್ತಾರೆ? ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು, ಯಾಕೆ ಮಾಡಿಲ್ಲ? ಹೇಳ್ರಿ ಇವಾಗ ಹೋಗಿ ಜನತೆಗೆ ಹೇಳಿ ಪ್ರಾಜೆಕ್ಟ್ ಮಾಡಿ ಅಂತ ಜನತೆಗೆ ಹೇಳಿ ನೀವು. ಮೊದಲು ಈಗ ಬೆಂಗಳೂರು ಡೆವಲಪ್ಮೆಂಟ್ ಯಾರು ಅಡ್ಡ ಆಗಿದ್ದಾರೆ ಅಂದ್ರೆ ಅದು ಬಿಜೆಪಿ ಪಕ್ಷ. ಬೆಂಗಳೂರು ಅಭಿವೃದ್ಧಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಬಿಜೆಪಿ ಪಕ್ಷ. ಟೌನ್ ಅಡ ಇಟ್ಬಿಟ್ಟಿದ್ರು, ಕೇರ್ ಮಾರ್ಕೆಟ್ ಅಡ ಇಟ್ಬಿಟ್ಟಿದ್ರು ಬಿಜೆಪಿ ಅವರು. ಬೆಂಗಳೂರು ಅಭಿವೃದ್ಧಿನ ಮಾಡ್ತಾರೆ ಬಿಜೆಪಿ ಅವರು. ಸರ್ ನನ್ ಸಿಂಪಲ್, ಯೂಶುವಲಿ ಇಷ್ಟು ದೊಡ್ಡ ಮೊತ್ತದ ಕಮಿಷನ್ ತಗೊಂಡ್ರೆ ನೀವು ವಾಪಸ್ ಕೊಡೋದು ಕಷ್ಟ. ವಾಪಸ್ ಕೊಡಕ್ ಆಗದಿದ್ರೆ ನೀವು ಯೋಜನೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರ್ತದ ನಮಗ್ ಗೊತ್ತಿಲ್ವಲ್ಲ. ನಿಮ್ಗೆ ಗೊತ್ತ ಬಿಜೆಪಿ ಯಾವುದು ಕೇಳಿ ಭ್ರಷ್ಟಾಚಾರ ಪಿತಾಮಹ ಯಡಿಯೂರಪ್ಪ ಅವರ ಕೇಳಿ ಎಲ್ಲ ಭ್ರಷ್ಟಾಚಾರದಲ್ಲಿದೆ ಅಂತ ಪ್ರೇರಣಾ ಟ್ರಸ್ಟ್ ಹೇಳ್ತಾರೆ ಅವ್ರು ಡೊನೇಷನ್ ಕೊಟ್ಟಿರೋದು ಉತ್ತರ ಕೊಡ್ತಾರೆ. 14 ಮಿನಿಸ್ಟರ್ ಮೇಲೆ ಕೇಸ್ಗಳು, 14 ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್. ಗೌಡ್ರ ಅದನ್ನು ಚರ್ಚೆ ಮಾಡೋಣ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಎಸ್, ನಾಳೆ ಮತ್ತೆ ಬರ್ತೀನಿ. ಅತಿಥಿಗಳು, ಸುದ್ದಿ, ಚರ್ಚೆ, ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಬಾಯ್ ಆ್ಯಂಡ್ ಗುಡ್ ನೈಟ್.